ಅಮ್ಮ ಉಗ್ರರೂಪಿಣಿಯಾಗಿ ಕೂಡ ಕಾಣಿಸ್ಕೊಡ್ತಾರೆ ಹಾಗೂ ಕಾಣಿಸಿದ್ದಾರೆ. ಅಯ್ಯೋ ಪ್ರತಿನಿಧಿಯವರು ಆರಾಧನೆ ಮಾಡಬಾರ್ದು ತಪ್ಪು, ಭೈರವಿ ಆರಾಧನೆ ಮಾಡಬಾರ್ದು ತಪ್ಪು, ಚಿನ್ನಮಸ್ತ ದೇವಿ ಆರಾಧನೆ ಮಾಡಬಾರ್ದು ತಪ್ಪು, ತಾರಾದೇವಿ ಆರಾಧನೆ ಮಾಡಬಾರ್ದು ತಪ್ಪು, ಧೂಮಾವತಿ ಮಾಡಬಾರ್ದು ತಪ್ಪು, ಮಹಾವಿಷ್ಣು ನರಸಿಂಹಾವತಾರ ಇದೆಯಲ್ಲ ಅದಕ್ಕಿಂತ ಉಗ್ರರೂಪ ಶರಬೇಶ್ವರ. ತನ್ನ ಮಗಳು ಪಾರ್ವತಿ ಶಿವನನ್ನು ಮದುವೆ ಆಗೋದು ದಕ್ಷನಿಗೆ ಇಷ್ಟ ಇರಲ್ಲ, ಅಡ್ಡಿಪಡಿಸ್ತಾನೆ. ಪಾರ್ವತಿ ಕೇಳಲ್ಲ, ಶಿವನನ್ನೇ ಮದುವೆ ಆಗ್ತಾರೆ. ಆವತ್ತಿಂದ ದಕ್ಷ ನನ್ನ ಮಗಳು ಕೂಡ ನನ್ನ ಪಾಲಿಗಿಲ್ಲ ಅಂದ್ಬಿಟ್ಟು ಯಾವುದಕ್ಕೂ ಮಗಳನ್ನಾಗಲಿ ಅಳಿನನ್ನಾಗಲಿ ದಕ್ಷ ಕರೆಯಲ್ಲ. ಒಂದು ಪಾರ್ವತಿ ಶಿವನನ್ನು ಕೇಳ್ತಾರೆ, ನಮ್ಮ ತಂದೆಯವರು ಮಹಾ ಒಂದು ಯಜ್ಞ ಮಾಡ್ತಿದ್ದಾರೆ, ನನಗೆ ಹೋಗ್ಬೇಕು ಅನ್ನಿಸ್ತಾ ಇದೆ, ಹೋಗಿ ಬರ್ತೀನಿ, ನೀವು ಬರ್ತೀರಾ? ಕರೆದಿಲ್ಲ ತಾನೆ, ಹೋಗಬಾರ್ದು. ಇಲ್ಲ ನಿನಗೂ ಅವಮಾನ ಆಗುತ್ತೆ ಅಂತ ಶಿವ ಎಷ್ಟು ಕೇಳಿದ್ರು ಕೇಳಲ್ಲ. ಶಿವನ ಜೊತೆ ಜಗಳ ಮಾಡಿ ತಂದೆ ನಡೆಸೋ ಒಂದು ಯಜ್ಞ ಕಾರ್ಯಕ್ಕೆ ಬಂದ್ಬಿಡ್ತಾರೆ. ದಕ್ಷ ಮಗಳನ್ನು ನೋಡಿ ಸಿಟ್ಟು ಬಂದ್ಬಿಡುತ್ತೆ, ನೀನು ಬೈತಾರೆ, ನಿಮ್ಮ ಕರೆದ್ನ ಯಾಕೆ ಬಂದೆ ಹಾಗೆ ಇದೆ. ಸರಿ, ದೊಡ್ಡ ವಾಗ್ಯುದ್ಧ ಎಲ್ಲ ಆಗುತ್ತೆ. ಕಡೆಗೆ ಆ ಪಾರ್ವತಿ ಆ ಯಜ್ಞಕುಂಡದಲ್ಲೇ ಬಿದ್ದೋಗ್ತಾರೆ. ಬಿದ್ದೋಗಿ ಆದ್ದರಿಂದ ಒಂದು ಆಕಾರ ಬರುತ್ತೆ, ಅದೇ ಧೂಮಾವತಿ. ಇನ್ನೂ ಹಶು ಎಲ್ಲ ತಿಂದು ಮುಗಿಸಿದ್ದಿಲ್ಲ, ಏನು ಕೊಡಲಿ ನಾನು? ಹಶು ತಡೆಲಾರದೆ ಶಿವನನ್ನೇ ನುಂಗ್ಬಿಡ್ತಾರೆ ಧೂಮಾವತಿ. ಆಗ ಶಿವನಿಗೆ ಸಿಟ್ಟು ಬಂದ್ಬಿಡುತ್ತೆ, ನಿನ್ನ ಪತಿಯನ್ನೇ ನೀನು ನುಂಗಿದೆಯಾ, ಇನ್ನು ನಿನಗೆ ಮುತ್ತೈದೆ ಭಾಗ್ಯ ಇಲ್ಲ. ಪ್ರತಿ ಮನ್ಮಥರು ಆ ಮಿಲನದ ಸಮಯದಲ್ಲಿದ್ದಾಗ ಅಮ್ಮನವ್ರು ಏನಕ್ಕೆ ಬೆನ್ಮೇಲೆ ಇರ್ತಾರೆ? ಕಾಮವನ್ನು ಕಂಟ್ರೋಲ್ ಇಟ್ಕೋ, ಅತಿ ಕಾಮ ಬೇಡ. ಯಾರೋ ಒಂದು ಮಗು, ಒಂದು ಚಿಕ್ಕದಾಗಿರುವಂಥ ಮಗು, ಪುಟ್ಟ ಮಗು, ಒಂದು 2 ವರ್ಷದ ಮಗು ನಡ್ಕೊಂಡ್ಬಂದು ಆ ಕಾರನ್ನು, ಯಾವುದೋ ಒಂದು ಕಾರನ್ನು ಸುಮ್ಮನೆ ಹಿಂಗೆ ಮುಟ್ಟುತ್ತೆ. ಆ ಕಾರನ್ನ ಮುಟ್ಟಿದ್ದಕ್ಕೆ ಆ ಹೆಂಗಸು ಆ ಮಗುಗೆ ರೋಪ್ ಹಾಕಿ ಮಗುಗೆ ಹೊಡೆಯೋಕ್ಕೆ ಹೋಗಿದ್ದೆ. ಅಷ್ಟು ವ್ಯಾಮೋಹನ ನಾನು ಡೈರೆಕ್ಟಾಗಿ ನೋಡಿದೆ ಸರ್. ಇದೆಲ್ಲ ನಿಜವಾಗ್ಲೂ ಇವರೆಲ್ಲ ಗೊತ್ತಿಲ್ಲ ಸರ್, ವಿದ್ಯಾವಂತರಾಗ್ತಿದ್ದಾರೆ ಅಂದರೆ ವಸ್ತುಗಳ ಮೇಲೆ ವ್ಯಾಮೋಹ ಇಷ್ಟೊಂದು ಯಾಕೆ? ಮನುಷ್ಯನ ಗುಣವನ್ನು ಮರಿತಿದ್ದಾನ? ಆ ಮನುಷ್ಯತ್ವ ಅನ್ನೋದು ಎಲ್ಲೋಗ್ತಿದೆ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲದಕ್ಕೂ ಆ ಧೂಮಾವತಿ ಬರಲಿ, ಎಲ್ಲದಕ್ಕೂ ಆ ಪ್ರತ್ಯಂಗಿರ ಬರಲಿ, ಎಲ್ಲದಕ್ಕೂ ಆ ತಾಯಿ ನನ್ನಬ್ಬ ಭೈರವಿ ಬರಲಿ, ಎಲ್ಲದಕ್ಕೂ ನನ್ನಬ್ಬ ಚಿನ್ನಮಸ್ತ ಬಂದು ಅಹಂಕಾರ ದುರಂಕಾರಗಳನ್ನೆಲ್ಲವನ್ನು ದೂರಗೊಳಿಸಲಿ ಅನ್ನೋದು ಈ ಕಥಾ ಮುಖಾಂತರ ನಮ್ಮೆಲ್ಲ ವೀಕ್ಷಕರಿಗೆ ತಲುಪಿದೆ ಅಂತ ಹೇಳ್ತಾ ಇದ್ದೀನಿ. ಓಂ ಶ್ರೀ ಮಾತ್ರೇ ನಮಃ, ಓಂ ಶ್ರೀ ಮಾತ್ರೇ ನಮಃ, ಓಂ ಶ್ರೀ ಮಾತ್ರೇ ನಮಃ. ಚಂಡಿಯೇ, ಚೌಡಿಯೇ, ಭೈರವಿಯೇ, ದುರ್ಗಿಯೇ, ಮಹಾದುರ್ಗಿಯೇ, ಮಹಾಭೈರವಿಯೇ, ಕಾಳಿಯೇ, ಮಹಾಂಕಾಳಿಯೇ, ಬಂಡೆ ಮಹಾಂಕಾಳಿಯೇ, ತಾಯಿ ಏನವ್ವಾ ನಿನ್ನ ಲೀಲೆ. ಸೌಮ್ಯ ಸ್ವರೂಪಿಣಿಯಾಗಿ ಕಾಣುವವಳು ನೀನೆ, ಸೌಮ್ಯ ರೂಪದ ಭೈರವಿಯೂ ನೀನೆ, ಉಗ್ರ ರೂಪದ ಭೈರವಿಯೂ ನೀನೆ. ದುರ್ಗೆಯಾಗಿಯೂ ಬರ್ತೀರಾ, ಈ ಕಡೆ ಸರಸ್ವತಿಯಾಗಿ ಲಕ್ಷ್ಮಿಯಾಗಿಯೂ ಬರ್ತೀರಾ. ಲಲಿತಾ ಸಹಸ್ರನಾಮದ ವಿಶೇಷ ತಿಳ್ಕೊಂಡ ಮೇಲೆ ಈಗ ನಮ್ಮಲ್ಲಿ ಕಾಡ್ತಾ ಇರೋವಂಥ ಒಂದು ಕಡೆಯ ಪ್ರಶ್ನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಪ್ರಶ್ನೆಯಿಂದ ಈ ಕಾರ್ಯಕ್ರಮಕ್ಕೆ ಇನ್ನೊಂದು ಲಿಂಕ್ ಸಿಗ್ತಾ ಇದೆ. ಯಾಕಂತಂದರೆ ಅಮ್ಮನವರ ಉಗ್ರ ರೂಪದ ಬಗ್ಗೆ, ಲಲಿತಾ ಪರಮೇಶ್ವರಿ ತಾಯಿಗಿರುವಂಥ ಉಗ್ರ ರೂಪದ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ. ನಮಸ್ಕಾರ, ವರಾಯಿ ಸ್ಟುಡಿಯೋಸ್ ನೋಡ್ತಾ ಇರೋಂಥ ಎಲ್ಲರಿಗೂ ಆತ್ಮೀಯದ ಸ್ವಾಗತ, ಸುಸ್ವಾಗತ. ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ನಾನು ನಿಮ್ಮ ಆ್ಯಂಕರ್ ರಂಜಿತ್ ವರಾಯು. ಲಲಿತಾ ಪರಮೇಶ್ವರಿಯ ಕಥಾಭಾಗ ಮುಂದುವರಿದ ದಿನಗಳಲ್ಲಿ ಇವತ್ತು ನಾವಿದ್ದೀವಿ ಲಲಿತಾ ಪರಮೇಶ್ವರಿ ಅಮ್ಮನವರ ಉಗ್ರ ರೂಪದ ಬಗ್ಗೆ ಮಾತಾಡೋದಕ್ಕೆ. ಅದನ್ನು ಮಾತಾಡೋದಕ್ಕೆ, ತಿಳಿಸ್ಕೊಡೋದಕ್ಕೆ ಎಂದಿನಂತೆಯೇ ಅಖಂಡ ಬ್ರಹ್ಮಾಂಡವನ್ನು ತಿಳಿಯಲು ಇಚ್ಛಿಸಪಡುವವರು ಹಾಗೂ ಅಖಂಡ ಬ್ರಹ್ಮಾಂಡದ ಜ್ಞಾನವನ್ನು ಸರ್ವರಿಗೂ ತಿಳಿಯಲೆಂದು ನಮ್ಮ ಜೊತೆ ಸದಾ ಕೈ ಜೋಡಿಸುತ್ತಾ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ವಾಸ್ತುಶಾಸ್ತ್ರ ಪ್ರವೀಣರು ಮತ್ತು ಜ್ಯೋತಿಷ್ಯರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಚಂದನ್ ಕುಮಾರ್ ಸರ್, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ, ಸುಸ್ವಾಗತ. ನಿಮಗೂ ಧನ್ಯವಾದಗಳು ಹಾಗೂ ನಮಸ್ಕಾರಗಳು. ನೀವು ನನ್ನನ್ನು ಕರೆಸಿ ವರಾಯ ಸ್ಟುಡಿಯೋನಲ್ಲಿ ಸಾಕಷ್ಟು ಎಪಿಸೋಡ್ಸ್ ಮಾಡಿದ್ದೀರಾ. ಶ್ರೀ ಮಾತೆ ಬಗ್ಗೆ, ಜ್ಯೋತಿಷ್ಯದ ಬಗ್ಗೆ ಸುಮಾರು ಮಾಡಿದ್ದೀರಿ. ಅದಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದಗಳು. ನನ್ನಲ್ಲಿರುವ ಒಂದಿಷ್ಟು ಜ್ಞಾನನ ಪ್ರೇಕ್ಷಕರೆಲ್ಲ ಕೇಳುವಂತೆ ಮಾಡಿದ್ದೆ, ನಿಮಗೆ ಫಸ್ಟು ನಾನು ಧನ್ಯವಾದ ಅರ್ಪಿಸಲೇಬೇಕು. ಥ್ಯಾಂಕ್ ಯು ಸರ್. ಹಾಗೂ ಇಷ್ಟು ಎಪಿಸೋಡುಗಳ ಇಂಥ ವಿಚಾರಗಳನ್ನು, ಒಳ್ಳೊಳ್ಳೆ ವಿಚಾರಗಳನ್ನು ಲಲಿತಾ ಪರಮೇಶ್ವರಿ ಬಗ್ಗೆ ಪ್ರೇಕ್ಷಕರು ಕೂಡ ಅಷ್ಟೇ ಭಕ್ತಿಯಿಂದ ಕೇಳಿಸಿ ಏನೋ ಸಾಧನೆ ಮಾಡಿ ಒಳ್ಳೊಳ್ಳೆ ಕಮೆಂಟ್ ಕೊಟ್ಟು ನನಗೆ ಪ್ರೋತ್ಸಾಹ ತುಂಬಿದ ಪ್ರೇಕ್ಷಕ ಮಹಾಶಯರು ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದ. ಥ್ಯಾಂಕ್ ಯು ಸರ್. ಆ್ಯಂಡ್ ನಾವು ನಿಮ್ಮ ಜೊತೆ ಮಾಡಿರುವಂಥ ಪ್ರತಿಯೊಂದು ಎಪಿಸೋಡು ಸಕ್ಸಸ್ಫುಲ್ ಎಪಿಸೋಡೆ. ಜನಗಳು ಇಷ್ಟಪಟ್ಟಿದ್ದಾರೆ, ಅಪ್ಕೊಂಡಿದ್ದಾರೆ, ಪ್ರೀತಿಸಿದ್ದಾರೆ ಹಾಗೂ ಆರಾಧಿಸಿದ್ದಾರೆ ಹಾಗೂ ಫಾಲೋ ಕೂಡ ಮಾಡಿದ್ದಾರೆ. ಸೊ ಇದಕ್ಕಿಂತ
ಒಂದು ದೊಡ್ಡ ಮಾತು ಇನ್ನೇನಿದೆ ಸರ್, ನಮ್ಮ ಚಾನಲ್ ಮುಖಾಂತರ ಈಗ ನಾನು ನಿಮ್ಮನ್ನು ಕೇಳ್ಕೊಳೋದು, ಅಮ್ಮ ಉಗ್ರರೂಪಿಣಿಯಾಗಿ ಕೂಡ ಕಾಣಿಸ್ಕೊಡ್ತಾರೆ ಹಾಗೂ ಕಾಣಿಸಿದ್ದಾರೆ. ಅಮ್ಮ ಉಗ್ರರೂಪಿಣಿಯಾಗೂ ಸಹ ಇದ್ದಾರೆ. ಲಲಿತಾ ಪರಮೇಶ್ವರಿಯ ಮುಂದುವರೆದ ಕಥಾಭಾಗದಲ್ಲಿ ಇವತ್ತು ಉಗ್ರ ರೂಪದ ಬಗ್ಗೆ ನಾವು ಮಾತಾಡ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಈ ಉಗ್ರ ರೂಪವನ್ನು ನಾವು ಸಾಮಾನ್ಯರು ಪೂಜೆ ಮಾಡೋಂಗಿಲ್ಲ, ಅಥವಾ ಬಲಿದಾನವನ್ನು ಕೊಡಬೇಕಾಗತ್ತೆ, ಅಥವಾ ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡಬೇಕಾದಂಥದ್ದು. ಸೊ ಎಷ್ಟು ರೀತಿಯ ಉಗ್ರ ರೂಪಗಳು ಅಮ್ಮನವ್ರಿಗೆ ಇದೆ, ಹಾಗೂ ಯಾವುದನ್ನು ಅಥವಾ ಯಾಕೆ ನಾವು ಪೂಜೆ ಮಾಡಲೇಬಾರ್ದು, ಇದ್ರ ಬಗ್ಗೆ ವಿವರಣೆ ಕೊಡೋದಾದರೆ ಸರ್. ಮೊದಲು ಶ್ರೀ ಲಲಿತಾ ಪರಮೇಶ್ವರಿ, ಲಲಿತಾ ನಾನು ಮೊದಲೇ ಎಪಿಸೋಡಲ್ಲಿ ಹೇಳಿದ್ದೀನಿ, ಆಕೆ ಬಹಳ ಮೃದು ಸ್ವಭಾವ, ಸುಲಭ ಲಲಿತಾ ಅಂಥ ದೇವಿ. ಅಂಥ ದೇವಿ ಉಗ್ರರೂಪ ತಾಳಿದ್ದಾರೆ. ಆ ಉಗ್ರರೂಪ ತಾಳಿದ್ದು ಕೂಡ ನಮ್ಮ ಒಳ್ಳೆಯದಕ್ಕಾಗಿ ತಾಳಿದ್ದಾರೆ. ನಮ್ಮ ಸಂಹಾರಕ್ಕಾಗಲಿ, ನಮ್ಮನ್ನು ನಾಶ ಮಾಡೋಕ್ಕಾಗಲಿ, ನಮ್ಮನ್ನು ಬಲಿ ತಗೊಳ್ಳೋಕ್ಕಾಗಲಿ ಅಮ್ಮನವರು ಮಾಡಿಲ್ಲ. ಏಕೆ? ಜಗನ್ಮಾತೆ. ಕೆಟ್ಟ ಮಗುವನ್ನು ಕೂಡ ಒಳ್ಳೆ ಬುದ್ಧಿ ಕೊಟ್ಟು ಕರುಣಿಸಿ ಹತ್ರ ಕರ್ಕೊಳ್ಳೋಂಥ ಮಾತೆ ಉಗ್ರರೂಪದಿಂದ ನಮ್ಮನ್ನು ತೊಂದರೆ ಕೂಡ ಖಂಡಿತ ಆಗಿಲ್ಲ. ಉಗ್ರರೂಪ ಆರಾಧನೆ ಮಾಡಬಾರ್ದು ಅಂತ ಹೇಳೋದು ಮೊದಲನೇ ತಪ್ಪು. ಇನ್ನೊಂದು, ಅದಕ್ಕೆ ಬಲಿದಾನಗಳೆಲ್ಲ ಕೊಡಬೇಕು ಅಂತ ಏನೂ ಇಲ್ಲ. ಅದಕ್ಕೆ ಕುಂಕುಮ, ಒಂದು ಅನ್ನಕ್ಕೆ ಕುಂಕುಮ ಕಲಸಿ ನೈವೇದ್ಯ ಮಾಡೋದು, ಈ ರೀತಿಯಲ್ಲಿ ಆ ಒಂದು ರೀತಿ ಆರಾಧನೆ ಮಾಡ್ಕೋಬಹುದು. ಈಗ ಎಷ್ಟು ಉಗ್ರ ರೂಪಗಳಿದೆ ಅಂದರೆ ಲೆಕ್ಕ ಇಲ್ಲ, ಸಾಕಷ್ಟಿದೆ. ಪ್ರಧಾನ ಉಗ್ರ ರೂಪಗಳನ್ನ ಕೆಲವು ತಗೊಳ್ಳೋಣ. ಪ್ರತ್ಯಂಗರಾ ದೇವಿ ನೀವು ಕೇಳಿರ್ಬೋದು. ಹೌದು, ಪ್ರತ್ಯಂಗರಾ ದೇವಿ ಮಹಾ ಉಗ್ರ ರೂಪಿಣಿ, ಸಿಂಹರೂಪಿಣಿ. ಕೇಳಿದ ತಕ್ಷಣ ಅಯ್ಯೋ ಪ್ರತ್ಯಂಗ ದೇವರು ಆರಾಧನೆ ಮಾಡಬಾರ್ದು, ಅದು ತಪ್ಪು. ಭೈರವಿ ಆರಾಧನೆ ಮಾಡಬಾರ್ದು, ತಪ್ಪು. ಚಿನ್ನಮಸ್ತ ದೇವಿ ಆರಾಧನೆ ಮಾಡಬಾರ್ದು, ತಪ್ಪು. ತಾರಾದೇವಿ ಆರಾಧನೆ ಮಾಡಬಾರ್ದು, ತಪ್ಪು. ಧೂಮಾವತಿ ಮಾಡಬಾರ್ದು, ತಪ್ಪು. ಫಸ್ಟ್ ಒಂದು ಮಾತು ಹೇಳ್ತೀನಿ, ಪ್ರತ್ಯಂಗರ ದೇವಿ ಆರಾಧನೆ ಮಾಡಬಾರ್ದು ತಪ್ಪು ಅಂತ ಹೇಳೋರಿಗೆ ಲಲಿತಾ ಸಹಸ್ರನಾಮ ಓದುವ ಅಧಿಕಾರವೇ ಇಲ್ಲ. ಇದು ಫಸ್ಟ್ ಅರ್ಥ ಮಾಡ್ಕೋಬೇಕು. ಇದಕ್ಕೆ ವಿವರಣೆ ಕೊಡ್ತೀನಿ ನಾನು. ಯಾರು ಭಕ್ತಿಯಿಂದ ಲಲಿತಾ ಸಹಸ್ರನಾಮವನ್ನು ಪಠಿಸ್ತಾರೋ, ಯಾರು ಲಲಿತಾ ಹೋಮವನ್ನು ಮಾಡ್ತಾರೋ, ಯಾರು ಲಲಿತಾ ಪುರಾಣವನ್ನು ಓದ್ತಾರೋ, ಭಕ್ತಿಯಿಂದ ಶ್ರದ್ಧೆಯಿಂದ ಅವರ ಸುತ್ತಲೂ ಪ್ರತ್ಯಂಗರ ದೇವಿ ನಾಟ್ಯ ಮಾಡ್ಕೊಂಡು ತಿರುಗ್ತಾ ಇರ್ತಾರೆ, ರಕ್ಷಾ ಕವಚವಾಗಿ. ನನ್ನ ಭಕ್ತರಿಗೆ ಯಾವ ತೊಂದರೆ ಬರಬಾರ್ದು ಅಂತ ನಮ್ಮನ್ನು ಕಾಯ್ತಾರೆ ಅವರು. ಯಾರು? ಪ್ರತ್ಯಂಗರ ದೇವಿ. ಈ ಪ್ರತ್ಯಂಗರ ದೇವಿ ಜನ್ಮ ಹೇಗಾಯಿತು ಅಂದರೆ, ಶಿವನ ತುಂಬ ಉಗ್ರವಾದ ರೂಪ ಹೊಂದಿದೆ, ಶರಬೇಶ್ವರ. ಅದರ ವರ್ಣನೆ ತುಂಬ ಚೆನ್ನಾಗಿರುತ್ತೆ. ಶರಬೇಶ್ವರ. ಆ ಶರಬೇಶ್ವರನ ಮೂರು ಕಣ್ಣುಗಳಿಂದ ಹೊರಗಡೆ ಬಂದಿದ್ದೆ ಪ್ರತ್ಯಂಗರ ದೇವಿ. ಬಂದು ಆ ಪ್ರತ್ಯಂಗರ ದೇವಿ ಏನು ಮಾಡ್ತಾರೆ ಅಂದರೆ, ಮುಖ್ಯವಾಗಿ ಲಲಿತಾ ಪರಮೇಶ್ವರಿ ಭಕ್ತರಿಗೆ ಕಾವಲಾಗಿ, ಒಂದು ಯೋಧನಾಗಿ, ಅಥವಾ ಒಂದು ಬಾಡಿ ಗಾರ್ಡ್ ಆಗಿ ಕೂಡ ಹೇಳ್ಬೋದು ನಾವು. ಆ ರೀತಿ ನಮ್ಮನ್ನು ಕಾಪಾಡ್ತಾರೆ. ಆ ದೇವಿಗೆ 1008 ಕೈಗಳು, ಪ್ರತ್ಯಂಗರಾಮನ 216 ಮುಖಗಳು. ಒಬ್ಬ ಸ್ವಲ್ಪ ಸಿಂಹದ ಮುಖವಾಗಿರುತ್ತೆ. ಶರಬೇಶ್ವರ ಸಿಂಹದ ಮುಖವೇ. ಶರಬೇಶ್ವರ ಸ್ವಾಮಿ ನಮಗೆ ಇಲ್ಲಿ ವಿದ್ಯಾರಣ್ಯಪುರ ಹತ್ರ ಇರುವಂಥ ದುರ್ಗಾಮಾತೆಯ ಟೆಂಪಲ್ ಒಳಗಡೆ ಒಂದು ಚಿಕ್ಕದಾಗಿ ಶರಬೇಶ್ವರನ ಗುಡಿನೂ ಸಹ ಇದೆ ಸರ್, ನೋಡಿದ್ದೀನಿ. ಅದು ಉಗ್ರವಾಗಿರುತ್ತೆ. ಶಿವನ ಅತ್ಯುಗ್ರ ರೂಪ. ಅದಕ್ಕಿಂತ ಉಗ್ರ ರೂಪ ಯಾರೂ ತಾಳಿಲ್ಲ. ಮಹಾವಿಷ್ಣು ನರಸಿಂಹಾವತಾರ ಇದೆಯಲ್ಲ, ಅದಕ್ಕಿಂತ ಉಗ್ರ ರೂಪ ಶರಬೇಶ್ವರ. ಆ ಉಗ್ರ ರೂಪದ ತ್ರಿನಯನಗಳಿಂದ ಆಚೆ ಬಂದಿದ್ದು ಪ್ರತ್ಯಂಗರ ದೇವಿ. ಯಾಚೆ ಆಗಿ ತರಿಸೋದ್ರಂದರೆ ದುಷ್ಟಗಳನ್ನು ನಾಶ ಮಾಡಲು. ಈ ದುಷ್ಟರಂದ್ರೆ ಯಾರು? ಪರಮೇಶ್ವರ ಭಕ್ತಿಗೆ ಭಂಗವನ್ನುಂಟು ಮಾಡುವ, ಪರಮೇಶ್ವರ ಭಕ್ತರಿಗೆ ಕೆಟ್ಟದಾಗಿ ಹೊರಗಡೆ ಮಾತಾಡುವ, ಲಲಿತಾ ಸಹಸ್ರನಾಮ ಭಕ್ತಿನ ಓದೋರಿಗೆ ಯಾರು ಅಡಚಣೆ ಮಾಡೋಕ್ಕೆ ಬಂದಾಗ ಅವರನ್ನು ದೂರ ಮಾಡುವ ಈ ಶಕ್ತಿ ಪ್ರತ್ಯಂಗರ ದೇವಿ. ನಮಗೆ ಒಂದು ಪರಮೇಶ್ವರ ಭಕ್ತಿಗೆ ಕಾವಲಾಗಿರೋ ಒಂದು ದೇವಿಯನ್ನು ಆರಾಧನೆ ಮಾಡಬೇಡಿ ಅಂತ ಹೇಗೆ ಹೇಳೋದು? ತಪ್ಪಾಗುತ್ತೆ. ಆದರೆ ನಿಮ್ಗೆ ಇಷ್ಟ ಇಲ್ಲದ್ರೆ ಆರಾಧನೆ ಮಾಡಬೇಡಿ, ಮಾಡೋರನ್ನ ಬೇಡ ಅನ್ಬೇಡಿ. ಅಮ್ಮ ನಮಗೆ ಆರಾಧನೆ ಮಾಡು ಅಂತಲೂ ಹೇಳಲ್ಲ, ಮಾಡಬೇಡಿ ಅಂತಲೂ ಹೇಳಲ್ಲ. ಆದರೆ ಮಾಡೋರಿಗೆ ಮಾಡಬೇಡಿ, ತೊಂದರೆ ಕೊಡಬೇಡಿ ಅಂತ ಕೊಡಬೇಡಿ. ಆರಾಧನೆ ಮಾಡೋದು ಒಳ್ಳೆಯದೇ. ನಮ್ಮ ಆ ಪ್ರತ್ಯಂಗರದ ರೂಪ ತಾಳೋದು ನಮ್ಮ ಒಳ್ಳೆಯದಕ್ಕೆ, ನಮ್ಮ ರಕ್ಷಣೆಗೆ. ಜೊತೆಗೆ ಸಹಸ್ರನಾಮ ಓದುವಾಗ ತನ್ನ 1000 ಕೈಗಳಿಂದ ಆ ಸಹಸ್ರನಾಮದ ಫಲಗಳನ್ನು ತಾನು ಸ್ವೀಕರಿಸಿ, ಈಗ ನೀವು ಭಕ್ತಿಯಿಂದ ಸಹಸ್ರನಾಮ ಓದ್ತಾ ಇದ್ದೀರಾ, ಆ ಪ್ರತ್ಯಂಗರ ದೇವಿ ನೀವು ಓದಿ 1000 ನಾಮಗಳನ್ನು 1000 ಕೈಗಳಿಂದ ಸ್ವೀಕರಿಸಿ. ಏಕೆ? ಅಮ್ಮನವ್ರಿಗೆ ಎಷ್ಟು? 1008 ಕೈಗಳು.
ಸ್ವೀಕರಿಸಿ ನಿಮ್ಮ ನಾಮದ ಒಂದು ಪುಣ್ಯ ಫಲವನ್ನು ಹೆಚ್ಚಾಗಿ ಮಾಡಿ ನಿಮಗೆ ಕೊಡುವಂಥ ದೇವಿ ಪ್ರತ್ಯಂಗರ. ನೀವು ಒಂದು ಸಲ ಭಕ್ತಿಯಿಂದ ಹೋದರೆ ಅದನ್ನು 1000 ಸಲ ನಿಮ್ಮಲ್ಲಿ ಸೇರಿಸಿ ಹೋಗುವ ದೇವಿ ಪ್ರತ್ಯಂಗರ. ಆಮೇಲೆ ಪ್ರತ್ಯಂಗರ ದೇವಿಗೆ ಹೋಮಗಳೇನಾದ್ರು ಮಾಡಿದಾಗ ಮೆಣಸಿನ್ಕಾಯಿನ ಹೋಮವನ್ನು ಮಾಡ್ತಾರೆ ಅಂತಲೂ ಕೇಳ್ಪಟ್ಟಿದ್ದೀನಿ. ಪುಳಿಯೋಗರೆ ನೈವೇದ್ಯ ಅಷ್ಟೇ, ರಕ್ತ ಬಲಿಗಳೇನಿಲ್ಲ. ನೀವು ಸಾತ್ವಿಕ ರೂಪದಲ್ಲಿ ಮಾಡಿ. ಬಟ್ ಅಮ್ಮನವರ ಉಗ್ರ ರೂಪವನ್ನು ನಾವು ಸಾತ್ವಿಕ ರೂಪದಲ್ಲಿ ಹೋಲಿಸ್ಕೊಂಡು. ಖಂಡಿತ ಉಗ್ರ ರೂಪ ಒಳಗೆ ಸಾತ್ವಿಕವೇ ಇರೋದು. ಪ್ರತ್ಯಂಗರ ದೇವಿ ಕೂಡ ಅಷ್ಟೇ. ಪ್ರತ್ಯಂಗ ದೇವಿ ನೀವು ಒಂದು ಬುಕ್ ತಂದುಬಿಟ್ಟು ಪ್ರತ್ಯಂಗ ದೇವಿ ಮನೆಯಲ್ಲಿ ನೋಡಿ, ಆ ಬುಕ್ ತಂದುಬಿಟ್ಟಿದ್ದಾನಪ್ಪ, ಓ ಏನೋ ಮಾಡ್ತಿದ್ದಾನೆ. ಈ ರೀತಿ ಹಬ್ಸೋರಿಗೆ ಪರಮೇಶ್ವರು ಕೂಡ ಒಳ್ಳೇದು ಬಯಸಲ್ಲ. ನನ್ನ ಒಂದು ರೂಪವನ್ನೇ ನಿನ್ನ ಹತ್ರ ಮಾತಾಡ್ತೆ, ನಿನ್ನ ರಕ್ಷಣೆ ಕಳಿಸಿದ್ದೀನಪ್ಪ ನಾನು, ಅದನ್ನೇ ಈಗ ಮಾತಾಡ್ತೀಯಲ್ಲ ನೆಗೆಟಿವ್ ಆಗಿ, ನಿಮಗೆ ಸಹಸ್ರನಾಮದ ಫಲ ನಾನು ಕೊಡೋದಿಲ್ಲ. ಅಂದರೆ ಇವರು ಮೊಬೈಲಲ್ಲಿ ಫೋಟೋಗಳೆಲ್ಲ ಇಟ್ಕೊಬೋದಾ ಅಮ್ಮನವ್ರದ್ದು? ಪ್ರತ್ಯಂಗರ ಅಮ್ಮನವ್ರದ್ದು ಭಕ್ತಿ ಇದ್ರೆ ಮನೇಲಿ ಕೂಡ ಇಟ್ಕೋಬೋದು. ಈಗ ನೋಡೋಕ್ಕೆ ಭಯಂಕರಪ್ಪ, ನೋಡೋರು ಏನೋ ಅನ್ಕೊತಾರೆ ಅನ್ನೋ ಭಾವ ಇದ್ದರೆ ಬೇಡ, ಮನಸ್ಸಲ್ಲಿ ಇಟ್ಕೊಳ್ಳಿ. ಬಟ್ ಅಲ್ಲ ಸರ್, ಯಾಕೆ ಇದನ್ನು ಪ್ರಶ್ನೆ ಕೇಳ್ತೀನಿ ಅಂತಂದರೆ, ಈಗ ಮಹಾಂಕಾಳಿ ಆಗಿರಲಿ ಅಥವಾ ಪ್ರತ್ಯಂಗಿರ ದೇವಿ ಆಗಿರಲಿ, ಇವೆಲ್ಲ ಉಗ್ರ ಸ್ವರೂಪಿನ ದೇವತೆಗಳನ್ನು ಜಾಸ್ತಿ ಪೂಜೆ ಮಾಡೋ ಅಂಥದ್ದೇನೆ. ಮಹಾಂಕಾಳಿನ, ಈ ಚೌಡಿನ ಚೆಂಡಿನ ಪೂಜೆ ಮಾಡೋ ಅಂಥದ್ದೇ ಮಾಟಮಂತ್ರದ ವಿಚಾರಕ್ಕೆ ಪೂಜೆ ಮಾಡ್ತಾರೆ. ಹಾಗೂ ಅಗೋಚರವಾದ ಅಥವಾ ವಾಮಾಚಾರಗಳಿಗೆ ಬಯಸ್ಕೊಳ್ತಾರೆ ಅಂತ ಇದೆಯಲ್ಲ. ಸೊ ಹಾಗಾಗಿ ಜನಗಳು ಎಲ್ಲೋ ಒಂದು ಕಡೆ ಕಾಮನ್ನಾಗಿ ಭಯ ಪಡೋದು ಏನು ತಪ್ಪಿಲ್ಲಲ್ವಲ್ಲ ಸರ್? ಭಯ ಪಡೋದು ತಪ್ಪಿಲ್ಲ, ಭಯ ಪಡಿ ಮಾಡೋಕ್ಕೆ ಹೋಗಬೇಡಿ, ಮಾಡೋನ್ನ ತಪ್ಪು ಅಂತ ಹೇಳಬೇಡಿ, ಅಷ್ಟೇ ನಾನು ಹೇಳೋದು. ನೀವು ಅದನ್ನು ಮಾಡಿ ಅಂತ ಯಾರೂ ಹೇಳಲ್ಲ. ಯಾರು ಮಾಡ್ಕೋತಾರೆ ಭಕ್ತಿಯಿಂದ, ಅದನ್ನು ತಪ್ಪು ಅಂತ ಹೇಳಬೇಡಿ, ಅವನಿಗೆ ಮಾಡಬೇಡ ಅಂತ ಹೇಳಬೇಡಿ. ಈಗ ಉಗ್ರ ದೇವತೆ ಮಾಡೋದ್ರಿಂದ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಅಂತ ಏನೇನೋ ಇದೆ. ಓಕೆ ಸರ್, ಮನೇಲಿ ಒಂದು ಚಾಕು, ಆ ಚಾಕು ತೊಗೊಂಡು ಒಬ್ಬರು ಹೊಟ್ಟೆಗೂ ಚುಚ್ಚಬೋದು, ತರಕಾರಿ ಕಟ್ ಮಾಡ್ಬೋದು. ನೀವು ಉಪಯೋಗ ಮಾಡೋದು ರೀತಿಯ ಮೇಲೆ ಇದೆ ಚಾಕು. ಒಬ್ಬರನ್ನು ಕೊಲ್ಲಬೋದು ಅಥವಾ ನಿಮಗೆ ಬೇಕಾದ್ದನ್ನು ತರಕಾರಿ ಅದು ಹಣ್ಣು ಗಿಣ್ಣು ಹೆಚ್ಚು ಕೂಡ. ಈ ದೇವರುಗಳು ಎರಡಕ್ಕೂ ಉಪಯೋಗ ಆಗ್ತಾರೆ ಅಂತ ನೀವು ಹೇಳ್ತೀವಿ. ಉಗ್ರ ರೂಪಗಳು 2 ಥರ, ಹೇಗೆ ಉಪಯೋಗಿಸ್ಕರೋ ಆ ಥರ ಉಪಯೋಗ. ಬಟ್ ಕೆಟ್ಟ ರೀತಿ ಉಪಯೋಗಿಸ್ಕೊಂಡರೆ 10ರಷ್ಟು ಅನುಭವಿಸಿಯೇ ಹೋಗಬೇಕು. ಇದೊಂದು ಪ್ರತ್ಯಂಗರ ದೇವಿ ಲಲಿತಾ ಸಹಸ್ರ ಭಕ್ತಿಯಿಂದ ಓದೋರಿಗೆ ಕಾವಲುಗಾರ್ತಿಯಾಗಿರ್ತಾರೆ. ಒಬ್ಬ ಮಿನಿಸ್ಟರು, ಒಬ್ಬ ಮುಖ್ಯಮಂತ್ರಿ ಹೋದರೆ ಯಾವ ಥರ ಬರ್ತಾರೋ, ಏನೋ ಹೇಳ್ತೀವಿ, ಝೆಡ್ ಸೆಕ್ಯೂರಿಟಿ ಆ ಥರ ಪ್ರತ್ಯಂಗರ ದೇವಿ. ತುಂಬ ಸೌಮ್ಯವಾದ ಮನಸ್ಸು. ಇನ್ನೊಂದಿದ್ರೆ ಲಕ್ಷ್ಮೀ ಪ್ರತ್ಯಂಗರ ಅಂತ ಹೇಳ್ತೀವಿ, ಅದನ್ನು ಲಕ್ಷ್ಮೀ ರೂಪವೂ ಅದರಲ್ಲಿ ಸೇರಿಕೊಂಡಿದೆ. ಅದಕ್ಕೆ ಲಕ್ಷ್ಮೀ ಪ್ರತ್ಯಂಗರ ಆರಾಧನೆ ಮಾಡೋದು ವಿಪರೀತ ಐಶ್ವರ್ಯ ಜೊತೆಗೆ ಹೆಸರು, ಗೌರವ, ಉನ್ನತ ಸ್ಥಾನ. ಇದು ಹೇಗೆ ನಾವು ಉಗ್ರ ಅಂತ ಹೇಳೋದು? ಬಟ್ ಉಗ್ರರಿಗೆ ಬಳಸ್ಕೋಬೇಡಿ. ಇನ್ನೊಂದು, ಪ್ರತ್ಯಂಗರ ದೇವಿ ಅಮೃತ ವರ್ಷಣೆ ಕೂರಿಸ್ತಾರೆ. ಪ್ರತ್ಯಂಗರ ದೇವಿ ಯಾವ ರೀತಿ ಅಮೃತ ವರ್ಷಣೆ ಆಗ್ತಾರೆ ಅಂದರೆ, ಯಾರು ದೇವಿ ಭಕ್ತರೋ ಅಂಥವರು ಮಲ್ಕೊಂಡಾಗ ದೇಹದ ಮೇಲೆಲ್ಲ ಓಡಾಡೋ ಅನುಭವ ಆಗುತ್ತೆ. ನಮ್ಮ ಕಾಲ ಮೇಲೆಲ್ಲ ತೊಡೆ ಮೇಲೆಲ್ಲ ತೊಳ್ಕೊಂಡು, ಹೊಟ್ಟೆ ಮೇಲೆ ತೊಳ್ಕೊಂಡು, ಹಣೆ ಮೇಲೆಲ್ಲ, ತಲೆ ಮೇಲೆ ತೊಳ್ದು ಓಡಾಡ್ತಾರ ಅನುಭವ ಆಗುತ್ತೆ ಪ್ರತ್ಯಂಗರ ದೇವಿ. ಆ ಅನುಭವ ಆದಾಗ ಒಳಗೆ ಅಮೃತ ನಮಗೆ ಉಕ್ಕಕ್ಕೆ ಶುರುವಾಗುತ್ತೆ. ಇನ್ನೂ ಸ್ಪರ್ಶ ಆಗಲಿ, ಮಾತೆ ಪಾದ ಸ್ಪರ್ಶ. ಸಾಮಾನ್ಯ ಜನಗಳಿಗೆ ಭಯನೇ ಜಾಸ್ತಿ ಆಗುತ್ತಲ್ಲ ಸರ್ ಈ ಥರ ಇದೆ? ಈಗ ಭಯ ಪಡಿಸೋದು ಏನು ಹೇಳ್ತಾ ಇದ್ದೀನಿ? ಅಲ್ಲ, ಅಮ್ಮ ರೂಪ ಉಗ್ರ, ಅದೇನು ಮಾಡೋಕ್ಕಲ್ಲ. ಹೋಗ ಎಷ್ಟೋ ಮಕ್ಕಳು, ಎಲ್ಲ ಮಕ್ಕಳು ಚೆನ್ನಾಗಿ ಹುಟ್ಟಬೇಕು ಅಂತಿದೆಯಾ? ಒಂದು ಮಗು ತುಂಬ ಕ್ಯೂಟಾಗಿರುತ್ತೆ, ಒಂದು ಮಗು ಚೆನ್ನಾಗಿರೋದಿಲ್ಲ, ಒಂದು ಮಗು ಸಾಧಾರಣ, ಒಂದು ಮಗು ತುಂಬ ಬೆಳ್ಳಗೆ, ಒಂದು ಕಪ್ಪಿಗೆ. ಮಕ್ಕಳೇ ತಾನೇ, ಕಪ್ಪಿಗಿರೋ ಮಗು ಅಂತ ನಾವು ದೂರ ಮಾಡೋಕ್ಕಾಗುತ್ತೆ. ಮಕ್ಕಳೇ. ಉಗ್ರ ರೂಪ, ಒಳಗೆ ಸೌಮ್ಯ. ಇನ್ನೊಂದು ಹೇಳ್ತಾರೆ ಧೂಮಾವತಿ ದೇವಿ. ಧೂಮಾವತಿ ದೇವಿ ಏನಾದರೂ ನೀವು ಫೋಟೋ ಇಟ್ಬಿಡಿ, ನಿಮ್ಮನೆ ಯಾರೂ ಬರಲ್ಲ. ಧೂಮಾವತಿ ಏನೋ ಮಾಡ್ತಾನೆ. ಓಕೆ ಸರ್, ಎಷ್ಟು ಅಜ್ಞಾನಿಗಳು ಅಂದರೆ ಬೇಸರ ಆಗುತ್ತೆ. ಜನರಲ್ಲಾಗಿ ಮನುಷ್ಯರು ಅದಕ್ಕೆ ಭಯ ಪಡೋದು ನಾನು ತಪ್ಪು ಅಂತ ಹೇಳಲ್ಲ. ಬಟ್ ಯಾರೋ ಹೇಳ್ಬಿಡ್ತಾರೆ, ಮಾಡಬಾರ್ದು ಭಯ ಹುಟ್ಟಿಸ್ಬಿಡ್ತಾನೆ, ಅವ್ನು ತೆಗೆದಾಕ್ಬಿಡ್ತಾನೆ. ಇವನಿಗೆ ಏನೋ ಒಂದು ಭಕ್ತಿ ಇರುತ್ತೆ, ಅದನ್ನು ಅವ್ರು ಹೋಗ್ಲಾಡಿಸ್ಬಿಡ್ತಾರೆ. ಲಲಿತಾ ಸಹಸ್ರನಾಮಕ್ಕೂ ಕೆಲವರಿನ ಅಪಪ್ರಚಾರ ಮಾಡ್ತಾರೆ. ಅಂದರೆ ಕೆಲವಾರು ವರ್ಷಗಳಿಂದ ಕೆಲವರು ಓದ್ತಾ ಇರ್ತಾರೆ, ಯಾವನೋ ಒಬ್ಬ ಹೋಗ್ತಾನೆ, ನಿಮ್ಮ ಗುರುಪದೇಶ ಆಗಿದೆಯಾ ಲಲಿತಾ ಸಹಸ್ರನಾಮಕ್ಕೆ? ಇಲ್ಲ, ಆಗಿಲ್ಲ, ನಾವೇ ಓದ್ತೇವೆ. ಹಂಗೆ ಓದಬಾರ್ದು, ಗುರುಪದೇಶ ತೊಗೋಬೇಕು. ನಮ್ಗೆ ಯಾರು ಗೊತ್ತಿಲ್ಲ.
ನಾನೇ ಕೊಡ್ತೀನಿ. ಸರಿ ಆಯ್ತಪ್ಪ ಕೊಡಪ್ಪ, ಒಳ್ಳೆ ದಿನ ನೋಡಿ ಕೊಡ್ತೀನಿ. ನನಗೆ ಗೊತ್ತಿರೋಂಗೆ ನಡೆದಿದೆ ನನ್ನ ಕ್ಲೈಂಟ್ಸ್ ಕಡೆನೇ. 2 ವರ್ಷ 3 ವರ್ಷ 4 ವರ್ಷ ಅವ್ರು ಹೇಳಿಕೊಟ್ಟಿಲ್ಲ, ಇವರು ಓದಿಲ್ಲ. 4 ವರ್ಷ ಅವರನ್ನು ಲಲಿತಾ ಸಹಸ್ರನ ಓದ್ದಂಗೆ ಮಾಡಿದ ಆ ಪಾಪ ಬಿಡಲ್ಲ ಅವ್ರಿಗೆ. ಯಾರಿಗೆ ಹೇಳಿದ್ರೆ ಬರುತ್ತೆ. ಅದಕ್ಕೆ ಲಲಿತಾ ಸಹಸ್ರನ ಓದೋಕ್ಕೆ ಗುರುಪದೇಶ ಬೇಕಾಗಿಲ್ಲ. ಇದೊಂದು. ಈಗ ಧೂಮಾವತಿ ವಿಚಾರ. ಧೂಮಾವತಿ ದೇವಿನ ಆರಾಧನೆ ಮಾಡಬಾರದು ಅಂತ ಹೇಳಿದವರೇ ಉಸಿರಾಡುವ ಅಧಿಕಾರವೂ ಇಲ್ಲ. ಇದು ತುಂಬ ನೇರವಾದ ಒಂದು ಉತ್ತರ. ಯಾಕೆಂದರೆ ಧೂಮ ಅಂದರೆ ಹೊಗೆ. ಉಸಿರಾಡುವಾಗಲೂ ನಾವು ಬಿಡುವ ಗಾಳಿ ಕೆಟ್ಟ ಗಾಳಿ, ಕಲ್ಮಶದ ಗಾಳಿ. ತಗೊಳ್ಳೋದು ಆಮ್ಲಜನಕ, ಬಿಡೋದು ಕಾರ್ಬನ್, ಇಂಗಾಲ ಕಾರ್ಬನ್, ಅಂದರೆ ಒಂದು ಕೆಟ್ಟ ಗಾಳಿ. ಅದೇ ಧೂಮಾವತಿ. ಫಸ್ಟು ತೊಗೊಂಡಾಗ ಅದೇ ಧೂಮಾವತಿ. ನೀವು ಧೂಮಾವತಿನ ಒಳಗಿಟ್ಕೊಳ್ಳೋಕ್ಕಾಗತ್ತಾ? ಹೊರಗಡೆ ಬಿಡಲೇಬೇಕು. ಇದು ಈ ಧೂಮಾವತಿ ದೇವಿ ಬಗ್ಗೆ ಹೇಳಬೇಕಂದ್ರೆ ಫಸ್ಟು ದಕ್ಷ ಯಜ್ಞಕ್ಕೆ ಹೋಗಬೇಕು. ದಕ್ಷ ಯಾರು? ಪಾರ್ವತಿಯ ತಂದೆ. ದಕ್ಷ ಯಾಗ ಮಾಡುವಾಗ ತ್ರಿಮೂರ್ತಿಗಳಿಗೆ ಹವಿಸ್ಸನ್ನು ಕೊಡಬೇಕಾಗತ್ತೆ. ಈಗ ನಾವು ನಮ್ಮಲ್ಲಿ ಹೋಮ ಮಾಡಬೇಕಾದ್ರೂ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಹವಿಸ್ಸನ್ನು ಕೊಟ್ಟು ಅವ್ರಿಗೆ ಕೊಟ್ಟು, ಅಂದರೆ ಅವ್ರಿಂದ ಪರ್ಮಿಷನ್ ತೊಗೊಂಡು ಹೋಮ ಮಾಡೋದು ಒಂದು ಅದರಲ್ಲಿ ಪೌರೋಹಿತ್ಯದಲ್ಲಿ ಬರುತ್ತೆ. ಅದು ಮಾಡಿಸೋ ಪುರೋಹಿತರು ಅದು ಮಾಡ್ತಾರೆ. ಇಲ್ಲಿ ದಕ್ಷ ಏನು ಮಾಡ್ತಾನೆ, ತನ್ನ ಮಗಳು ಪಾರ್ವತಿ ಶಿವನನ್ನು ಮದುವೆ ಆಗೋದು ದಕ್ಷನಿಗೆ ಇಷ್ಟ ಇರಲ್ಲ. ಅಡ್ಡಿಪಡಿಸ್ತಾನೆ. ಪಾರ್ವತಿ ಕೇಳಲ್ಲ, ಶಿವನನ್ನೇ ಮದುವೆ ಆಗ್ತಾರೆ. ಆವತ್ತಿಂದ ದಕ್ಷ ನನ್ನ ಮಗಳು ಕೂಡ ನನ್ನ ಪಾಲಿಗಿಲ್ಲ ಅಂದ್ಬಿಟ್ಟು ಯಾವುದಕ್ಕೂ ಮಗಳನ್ನಾಗಲಿ ಅಳಿನನ್ನಾಗಲಿ ದಕ್ಷ ಕರೆಯಲ್ಲ. ಸರಿ, ಇವರು ಬಿಟ್ಟುಬಿಡ್ತಾರೆ. ಯಾಗ ಮಾಡೋವಾಗ ಮಹಾನ್ ದೊಡ್ಡ ಯಜ್ಞ ಮಾಡ್ತಾರೆ. ಆಗ ಬಂದು ಪಾರ್ವತಿ ಶಿವನನ್ನು ಕೇಳ್ತಾರೆ, ನಮ್ಮ ತಂದೆಯವ್ರದ್ದು ಒಂದು ಯಜ್ಞ ಮಾಡ್ತಿದ್ದಾರೆ, ನನಗೆ ಹೋಗ್ಬೇಕು ಅನ್ನಿಸ್ತಾ ಇದೆ, ಹೋಗಿ ಬರ್ತೀನಿ, ನೀವು ಬರ್ತೀರಾ? ಶಿವ, ಕರೆದಿಲ್ಲ ತಾನೆ, ಹೋಗಬಾರ್ದು, ನೀನು ಹೋಗಬೇಡ, ನಾವಿಬ್ಬರು ಹೋಗೋದು ಬೇಡ, ಯಾಕೆ ನಮ್ಮ ಗಂಡ್ರೆ ನಿಮ್ಮ ತಂದೆಯವ್ರಿಗೆ ಇಷ್ಟ ಇಲ್ಲ. ಹೋದರೆ ಅಲ್ಲಿ ನಮಗೆ ಮರ್ಯಾದೆ ಸಿಗಲ್ಲ. ಎಷ್ಟು ಹೇಳ್ತೀನಿ, ನಾನು ಶಾರ್ಟಾಗಿ ಹೇಳ್ತೀನಿ. ಪಾರ್ವತಿ ಸರಿ, ಇಲ್ಲ ಆಯಿತು, ನಾನಾದರೂ ಹೋಗ್ತೇನೆ, ತಂದೆ ತಾನೆ, ಹೋದರೆ ಏನು ಅವಮಾನ ಮಾಡಲ್ಲ, ಇಲ್ಲ ನಿನಗೂ ಅವಮಾನ ಆಗುತ್ತೆ ಅಂತ ಶಿವ ಎಷ್ಟು ಹೇಳಿದ್ರು ಕೇಳಲ್ಲ. ಶಿವನ ಜೊತೆ ಜಗಳ ಮಾಡಿ ತಂದೆ ನಡೆಸೋ ಒಂದು ಯಜ್ಞ ಕಾರ್ಯಕ್ಕೆ ಬಂದುಬಿಡ್ತಾರೆ. ದಕ್ಷ ಮಗಳನ್ನು ನೋಡಿ ಸಿಟ್ಟು ಬಂದುಬಿಡುತ್ತೆ. ಏನೋ ಬೈತಾನೆ, ನೀನು ಕರೆದ್ನ, ಯಾಕೆ ಬಂದೆ, ಹಾಗೆ ಅಂತ. ಸರಿ, ದೊಡ್ಡ ವಾಗ್ಯುದ್ಧ ಎಲ್ಲ ಆಗುತ್ತೆ. ಕಡೆಗೆ ಆ ಪಾರ್ವತಿ ಆ ಯಜ್ಞಕುಂಡದಲ್ಲೇ ಬಿದ್ದೋಗ್ತಾರೆ. ಆ ಬಿದ್ದೋಗಿ ಅದರಿಂದ ಒಂದು ಆಕಾರ ಬರುತ್ತೆ, ಅದೇ ಧೂಮಾವತಿ. ಯಜ್ಞದ ಹೊಗೆಯಿಂದ ಪಾರ್ವತಿಯ ಸ್ವಲ್ಪ ಸುಟ್ಟ ಒಂದು ಹೊಗೆಯಿಂದ ಬರೋದು ಧೂಮಾವತಿ. ಪಾರ್ವತಿಯ ಉಗ್ರ ರೂಪ ಧೂಮಾವತಿ. ಉಗ್ರ ರೂಪ ಅಂತ ಹೇಳಿದರೆ ಹೊರತು ಉಗ್ರ ಗುಣ ಅಂತ ಎಲ್ಲೂ ಹೇಳಿಲ್ಲ. ಇದು ಸ್ವಲ್ಪ ಗಮನಿಸ್ಕೋಬೇಕು. ಉಗ್ರ ರೂಪ, ಉಗ್ರ ಗುಣ ಅಂತ ಹೇಳಿಲ್ಲ. ಮಹಾಕಾಳಿ ಉಗ್ರ ರೂಪಿಣಿ, ಉಗ್ರ ಗುಣಿ ಅಂತ ಹೇಳಿಲ್ಲ. ಅದಕ್ಕೆ ರೂಪ ಉಗ್ರ ಇರ್ಬೋದು, ಮನಸ್ಸಿಗೆ. ಧೂಮಾವತಿ ಬರ್ತಾರೆ. ಆ ಧೂಮಾವತಿಗೆ ಅಲ್ಲಿಂದ ಯಜ್ಞಕುಂಡದಿಂದ ಬಂದಿದ್ದರಿಂದ ವಿಪರೀತ ಹಸುವಾಗತ್ತೆ. ಕಾಡಲ್ಲಿರೋ ಹಣ್ಣುಗಳು ಎಲೆಗಳು ಎಲ್ಲ ತಿಂದು 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 ಇನ್ನೂ ಹಸು ನೀಗಲ್ಲ. ಕಡೆಗೆ ಶಿವನನ್ನು ಕೇಳ್ತಾರೆ, ನಾನು ಎಲ್ಲಿ, ನನಗೆ ಇನ್ನೂ ಹಸು ಎಲ್ಲ ತಿಂದು ಮುಗಿಸಿದ್ದಿಲ್ಲ, ಏನು ಕೊಡಲಿ ನಾನು? ಹಸು ತಡೆಯಲಾರದೆ ಶಿವನನ್ನೇ ನುಂಗ್ಬಿಡ್ತಾರೆ ಧೂಮಾವತಿ. ಶಿವನೇ ಒಳಗೆ ಜಠರಾಗ್ನಿ. ಈಗ ನಾವು ತಿಂದ ಆಹಾರ ಜೀರ್ಣ ಆಗಬೇಕು ಅಂದರೆ ನಮ್ಮ ಹೊಟ್ಟೆಯಲ್ಲಿ ಅಗ್ನಿ ಇರಬೇಕು. ಆ ಅಗ್ನಿನ ನಾವು ತಿಂದ ಆಹಾರವನ್ನು, ದೋಸೆ ತಿಂತೀವೋ, ಇನ್ನೊಂದು ತಿಂತೀವೋ, ಅನ್ನ ತಿಂತೀವೋ, ಜೀರ್ಣ ಆಗೋಕ್ಕೆ ಅಗ್ನಿ, ಜಠರಾಗ್ನಿ ಅಂತ ಕರಿತೀವಿ. ಆ ಜಠರಾಗ್ನಿ ಎಷ್ಟು ಇರುತ್ತೆ ಅಂದರೆ ಶಿವ ಕರಗೋಗ್ತಾ ಇರ್ತಾರೆ ಒಳಗಡೆ. ಆಗ ಶಿವ ಮುಕ್ಕಲು ಕರಗೋದಾಗ ಕಂಠದವರೆಗೂ ಇರ್ತಾರೆ, ಎಷ್ಟು ಮಾತ್ರ ಇರುತ್ತೆ, ದೇಹ ಮಿಕ್ಕಿದೆಲ್ಲ ಜೀರ್ಣ. ಆಗ ಶಿವನಿಗೆ ಸಿಟ್ಟು ಬಂದುಬಿಡತ್ತೆ. ನಿನ್ನ ಪತಿಯನ್ನೇ ನೀನು ನುಂಗಿದೆಯಾ, ಇನ್ನು ನಿನಗೆ ಮುತ್ತೈದೆ ಭಾಗ್ಯ ಇಲ್ಲ ಅಂದ್ಬಿಡ್ತಾರೆ. ನಿನ್ನ ಗಂಡ ನಿನಗೆ ಮುತ್ತೈದೆ ಭಾಗ್ಯ ಇಲ್ಲಿದೆ. ಅದಕ್ಕೆ ಧೂಮಾವತಿ ವಿಗ್ರಹಕ್ಕೆ ಒಂದು ರೂಪಕ್ಕೆ ಕುಂಕುಮ ಇಲ್ಲ, ಮಾಂಗಲ್ಯ ಇಲ್ಲ. ಶಿವ ಪೂರ್ತಿ ಜೀರ್ಣ ಆಗ್ಬಿಡ್ತಾನೆ. ಆ ಜೀರ್ಣ ಆಗುವಾಗ ಏನಾಗುತ್ತೆ,
ಶಿವ ಏನು ನೀಲಕಂಠ ವಿಷಕಂಠ ಅಮೃತ ಮಥನದಲ್ಲಿ ಬಂದಂಥ ಒಂದು ಕಾರ್ಕೋಟಕ ವಿಷವನ್ನು ಶಿವ ನುಂಗ್ತಾನೆ. ಯಾಕಂದರೆ ಅಮೃತ ಎಲ್ಲರಿಗೂ ಸಿಗಲಿ, ನನಗೇನಾದರೂ ಪರವಾಗಿಲ್ಲ, ನಾನೊಬ್ಬ ಹೋಗೋದ್ರಿಂದ ಮುಕ್ಕೋಟಿ ದೇವತೆಗಳು ಚೆನ್ನಾಗಿರ್ತಾರೆ ಅಂದರೆ ನಾನು ಹೋಗೋಕ್ಕೂ ಸಿದ್ಧ ಅಂತ. ಅಷ್ಟು ಪರಮ ತ್ಯಾಗಿ ಶಿವ ಅಂತ. ಆ ವಿಷ ಏನಾಗುತ್ತೆ, ಧೂಮಾವತಿ ರಕ್ತದೊಳಗೆ ಸೇರ್ಕೊಳ್ಳುತ್ತೆ. ಕಂಠಲ್ಲಿ ಇಟ್ಕೊಂಡಿರ್ತಾನೆ, ತಾನೇ ಜಡಲ್ಲಿ ಕರಗೋದ ವಿಷನೂ ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ಧೂಮಾವತಿ ದೇಹ ಬಡಕಲಾಗ್ಬಿಡುತ್ತೆ, ವಿಷದ ಪ್ರಭಾವ. ಸಣ್ಣಗಿರ್ತಾರೆ ಅವರು, ಬಡಕಲಾಗತ್ತೆ. ಜೊತೆಗೆ ಮೈಯೆಲ್ಲ ನೆರಿಗೆ ಬಂದು ಮುದುಕಿ ಥರ ಆಗಿಬಿಡ್ತಾರೆ, ಕರೆಕ್ಟ್, ಗೂನು ಬೆನ್ನಾಗುತ್ತೆ. ಆಗ ಧೂಮಾವತಿ ಅಯ್ಯೋ ಮುತ್ತೈದೆತನ ಹೊಟ್ಟೈತಲ್ಲ, ಆ ಒಂದು ಆವೇಶ, ನನ್ನ ಪತಿನ ನುಂಗ್ಬಿಟ್ನಲ್ಲ, ಕುಂಕುಮ ಇಲ್ಲ ಮಾಂಗಲ್ಯ ಇಲ್ಲ, ಜೊತೆಗೆ ಬಡಕಲ ದೇಹ ಹಣ್ಣು ಮುದುಕಿ ರೂಪ ಬಂದ್ಬಿಡುತ್ತೆ. ಆಗ ಶಿವನನ್ನು ಕೇಳಿದ್ರೆ ಈಗ ನಾನು ಇವಾಗ ಏನು ಮಾಡಲಿ ನಾನು? ಆಗ ಹೇಳ್ತಾರೆ, ನಿನಗೊಂದು ಅಂಗೈಲಿ ಒಂದು ಮರ, ಒಂದು ಕೈಲಿ ಪರಕೆ, ಇಷ್ಟೇ ನಿನಗಾಗಿದೆ. ಎಲ್ಲರ ಪಾಪಗಳನ್ನ ಗುಡಿಸೋದೇ ನಿನಗೆ, ಯಾವತ್ತು ಗುಡಿಸ್ತಾ ಬಾ ಯಾವತ್ತೋ ನಿನಗೆ ನಿಜವಾದ ರೂಪ ಬರುತ್ತೆ ಅಂತ. ಅದಕ್ಕೊಂದು ದೊಡ್ಡ ಹಿಸ್ಟ್ರಿ ಬರುತ್ತೆ, ಶಾರ್ಟಾಗಿ ಹೇಳ್ತೀನಿ. ಆ ಥರ ಧೂಮಾವತಿ ಆದಾಗ, ಈಗ ಧೂಮ ಅಂದ್ರೇನು? ಹೊಗೆ. ನೀವು ಮನೆಯಲ್ಲಿ ಯಾವುದೋ ಒಂದು ಲಕ್ಷ್ಮೀ ಹೋಮನೋ ಕುಬೇರ ಹೋಮನೋ ಮೃತ್ಯುಂಜಯ ಹೋಮನೋ ಏನೋ ಹೋಮ ಮಾಡಿಸ್ತೀರ, ಹೋಮ ಜ್ವಾಲೆಗಳಾದಮೇಲೆ ಏನು? ಹೊಗೆ. ಧೂಮಾವತಿ. ಹೋಮ ಮಾಡಿದಾಗ ನೀವು ಏನು ಮಾಡ್ತೀರಿ? ಲಾಸ್ಟಲ್ಲಿ ಪೂರ್ಣಾಹುತಿ ಕೊಡ್ತೀರ. ಆ ಪೂರ್ಣಾಹುತಿ ಏನು ಮಾಡ್ತಾರೆ? ಅಗ್ನಿದೇವ ಆ ಜ್ವಾಲೆಗಳ ಮೂಲಕ, ಆ ಹೊಗೆಯ ಮೂಲಕ ಅದನ್ನು ದೇವತೆಗಳಿಗೆ, ನೀವು ಯಾವ ಹೆಸರಲ್ಲಿ ಹೋಮ ಮಾಡ್ತೀರೋ ಆ ದೇವತೆಗೆ ನೀವು ಕೊಟ್ಟ ಪೂರ್ಣಾಹುತಿಯನ್ನು ತೊಗೊಂಡು ಕೊಡ್ತಾರೆ ಅಂತ ಒಂದು ನಂಬಿಕೆ. ಅಗ್ನಿದೇವ ಯಾವುದ್ರ ಮೂಲಕ ಹೋಗಬೇಕು? ಹೊಗೆ ಮುಖ, ಬೆಂಕಿ ಮತ್ತು ಹೊಗೆ. ಧೂಮಾವತಿ, ಅಲ್ಲಿ ಧೂಮಾವತಿ ಇರ್ತಾರೆ. ಏನು ದೇವ್ರ ದೀಪ ಹಚ್ತೀರ, ಅದು ದೀಪದ ಮೇಲೆ ಒಂದಿಷ್ಟು ಹೊಗೆ, ಧೂಮಾವತಿ ಅಲ್ಲೇ ಇರ್ತಾರೆ. ಒಂದು ದೇವಸ್ಥಾನ ಮಂಗಳಾರತಿ ಹೋಗೋತೀರ, ಧೂಮಾವತಿ ಇರ್ತಾರೆ. ಕಡೆಗೆ ಚಿತಾಭಸ್ಮ, ಚಿತೆಯಲ್ಲಿ ಒಬ್ಬ ಮನುಷ್ಯ ಹೋದಾಗ ಅವನು ಸುಡ್ತಾರೆ, ಅಲ್ಲೂ ಹೋಗಿ, ಅಲ್ಲೂ ಧೂಮಾವತಿ. ನಮ್ಮ ಉಸಿರಾಟದಲ್ಲಿ ಧೂಮಾವತಿ. ಆ ಧೂಮಾವತಿ ಕೆಲಸ ಏನು? ಪ್ರತಿ ಹೊಗೆನಲ್ಲೂ, ಪ್ರತಿಯೊಂದು ಅಗ್ನಿಯ ಒಂದು ತುತ್ತ, ಹೋಮಕೊಂಡದ ಅಗ್ನಿಯ ತುತ್ತ ತುದಿಯ ಆ ಒಂದು ಬೆಳಗ್ತಾ ಇರುತ್ತಲ್ಲ ಒಂದು ಹೊಗೆ, ಅಲ್ಲಿ ಧೂಮಾವತಿ ನೀವು ನೋಡ್ತಾ ಬಂದುಬಿಟ್ರೆ, ಇಲ್ಲಿ ಧೂಮಾವತಿ ಇದ್ದಾರೆ. ಊದಿನ ಗಡ್ಡೆ ಹೊಗೆ ಬರ್ತದೆ, ಈ ಧೂಮಾವತಿ ಇದು. ಈ ಥರ ನೋಡ್ತಾ ಬಂದರೆ ನಿಮ್ಮ ಕಷ್ಟಗಳನ್ನು, ನಿಮ್ಮಲ್ಲಿರೋ ರೋಗಗಳನ್ನು, ನಿಮ್ಮಲ್ಲಿ ನೆಗೆಟಿವಿಟಿನ ಕಸತ್ತರ ಮರದಲ್ಲಿ ಗೂಡಿಸಿ ಹೊರಗಡೆ ಬಿಸಾಕಿ ಬರ್ತಾರೆ. ಈಗ ಹೇಳಿ, ಧೂಮಾವತಿ ಕೆಟ್ಟ ದೇವಿನ, ಉಗ್ರ ದೇವಿನ? ಖಂಡಿತವಾಗ್ಲೂ ಇಲ್ಲ. ಬಟ್ ಯಾರೂ ಈ ಧೂಮಾವತಿನ ಪೂಜೆ ಮಾಡಲ್ಲ, ಬೇಡ, ಮಾಡಬೇಡಿ. ನಿಮಗೆ ಮಾಡಬೇಕು ಅಂತ ಯಾರೂ ಹೇಳಲ್ಲ. ಆದರೆ ಮಾಡೋರನ್ನ ತಪ್ಪಿಸಬೇಡಿ. ತಪ್ಪಿಸಿದ್ರೆ ಅಂದ್ಕೊಳ್ಳಿ, ತಪ್ಪಿಸಿದವರಿಗೆ ಶಾಪ. ಆದರೆ ಒಂದು ಹೇಳ್ತೀನಿ, ಯಾವುದೇ ಉಗ್ರ ದೇವತೆನ ಕೆಟ್ಟದ್ದಕ್ಕೆ ಬಳಸ್ಕೋಬೇಡಿ. ಯಾಕಂದರೆ ಈ ಉಗ್ರ ದೇವತೆಗಳಿಗೆ ಒಂದು ಏನಪ್ಪ ಅಂದರೆ, ನೀವು ಒಂದು ಯಾವುದೇ ಉಗ್ರ ದೇವತೆ ಚೆನ್ನಾಗಿ ಆರಾಧನೆ ಮಾಡಿದ್ರಿ, ನೀವು ಏನು ಕೇಳಿದ್ರೂ ಆ ಕೆಲಸ ಮಾಡಿಬಿಡುತ್ತೆ. ಪ್ರೀತಿಗೆ ಏನು ಹೇಳಿದ್ರು ಮಾಡಿಬಿಡುತ್ತಲ್ಲ, ಆವಾಗ ನಿಮ್ಮಲ್ಲಿ ಸ್ವಾರ್ಥ ಬರುತ್ತೆ, ಕೆಟ್ಟದ್ದು ಮಾಡೋಣ ಅಂತ. ಆವಾಗ ನಿಮ್ಮ ಪ್ರೀತಿಗೆ ಸೋತು ಆ ದೇವಿ ಆ ಯಾವುದೇ ವ್ಯಕ್ತಿಗೆ ತೊಂದರೆ ಕೊಟ್ಬಿಡುತ್ತೆ. ಆದರೆ ತೊಂದರೆ ಕೊಟ್ಟ ಮೇಲೆ ಅದೇ ದೇವಿ ಕಾಯ್ತಾ ಇರುತ್ತೆ ವಾಪಸ್ ಕೊಡೋದಕ್ಕೆ, ನಮಗೆ ಕೊಡುತ್ತೆ ಮಾಡಿದವ್ರಿಗೆ. ಅಲ್ಲಿ ಕೆಟ್ಟದ್ದು ಮಾಡೋರಿಗೆ ಮತ್ತೆ ಕೆಟ್ಟದಂತೂ ಆಗುತ್ತೆ. ಧೂಮಾವತಿ ಬಿಡಲ್ಲ, ಯಾವುದೇ ಉಗ್ರ ರೂಪ ಬಿಡಲ್ಲ. ನೀವು ಕೇಳಿದಾಗ ನಿಮ್ಮ ಆರಾಧನೆಗೆ ಸೋತು ನಿಮಗೆ ಸರೆಂಡರ್ ಆಗಿಬಿಟ್ಟಿರ್ತಾರಲ್ವ, ಆ ಉಗ್ರ ದೇವತೆಗಳು ನಾವು ಆರಾಧನೆ ಮಾಡಿಬಿಟ್ರೆ, ಆರಾಧನೆ ಮಾಡುವನ್ನ ತನ್ನ ನಾಯಕ ಬಾಸ್ ಅಂತ ತಿಳ್ಕೊಂಬಿಡ್ತಾರೆ. ಹೇ ಬಾಸ್ ಹೇಳಿದಾನಪ್ಪ ಕೆಲಸ ಮಾಡಬೇಕು, ಆಮೇಲೆ ಇಂಥ ಕೆಲಸ ಮಾಡಿಸ್ಬಿಟ್ನಲ್ಲ, ಮಾಡ್ತೀನಿ. ಅದಕ್ಕೋಸ್ಕರ ಉಗ್ರ ದೇವತೆಗಳು, ಉಗ್ರ ರೂಪಗಳಂತೂ ಉಗ್ರ ಗುಣಿ, ಉಗ್ರ ಇದೆಲ್ಲ ಏನೂ ಹೇಳಲ್ಲ. ಅದಕ್ಕೋಸ್ಕರ ಒಂದು ಉಗ್ರ ದೇವತೆಗಳನ್ನು ಕೂಡ ನಾವು ಖಂಡಿತ ಆರಾಧನೆ ಮಾಡಬಹುದು. ಸರ್, ಈಗ ಧೂಮಾವತಿ ಕತೆ ಕೇಳಿದಾದಮೇಲೆ ಎಲ್ಲ ಪ್ರೇಕ್ಷಕರು ಯಾವುದೋ ಒಂದು ಬೆಂಕಿ, ಆ ಬೆಂಕಿಲಿ ಬರ್ತಾ ಇರೋ ಜ್ವಾಲೆಯಲ್ಲಿ ಬಂದಿರೋಂಥ ಹೊಗೆ,
ಸಾಂಬ್ರಾಣಿ ಕಡ್ಡಿಲಿ ಬಂದಿರೋಂಥ ಹೊಗೆ ಅಥವಾ ಇನ್ಯಾವುದೋ ಕಾಡ್ಗಿಚ್ಚಿನಿಂದ ಬಂದಿರೋಂಥ ಹೊಗೆ ಅದನ್ನು ನೋಡಿದಾಗೆಲ್ಲ ಧೂಮಾವತಿ ಕನೆಕ್ಟ್ ಆಗ್ತಾರೆ ಅಂತ ಅನಿಸುತ್ತೆ ಸರ್. ಹೌದು. ಆ್ಯಂಡ್ ಈ ಸ್ಟೋರಿ ಇವತ್ತರೂ ನನಗೂ ಗೊತ್ತಿಲ್ಲ, ಬೆಂಕಿ ಗಡ್ಡೆ ತಿಳಿಸ್ಕೊಟ್ಟಿದ್ದೀನಿ. ಗೀರಿದಾಗ ಆ ಉರಿ ಬಂದು ಹೊಗೆ, ಅದು ಧೂಮಾವತಿ. ದೀಪ ಹಚ್ಚಿದ್ರೆ ಅಲ್ಲೂ ಧೂಮಾವತಿ, ಚಿತಾಗ್ನಿಯಲ್ಲೂ ಧೂಮಾವತಿ, ಚಿದಾಗ್ನಿಕುಂಡದಲ್ಲೂ ಧೂಮಾವತಿ. ಚಿದಾಗ್ನಿಕುಂಡದಿಂದ ಲಲಿತಾ ಪರಮೇಶ್ವರ್ ಹುಟ್ಟಿದ್ದು ಧೂಮಾವತಿ. ಎಲ್ಲಿ ಬಿಡ್ತೀರ ಧೂಮಾವತಿನ? ನಿಮ್ಮ ಪ್ರತಿ ಉಸಿರಾಟ ಸೋ ಹಮ್ಮಲ್ಲಿ ಧೂಮಾವತಿ. ವೆರಿ ನೈಸ್ ಸರ್, ವೆರಿ ನೈಸ್. ಅದಕ್ಕೆ ಆ ಕಡೆಗೆ ತನ್ನ ತಪ್ಪನ್ನು ಅರಿವು ಮಾಡಿಕೊಂಡಾಗ ಮತ್ತೆ ಆ ಧೂಮಾವತಿ ಜಠರದಿಂದಲೇ ಶಿವ ಉದ್ಭವನ ಆಗಿಬಿಟ್ಟು ಧೂಮಾವತೇಶ್ವರ ಅಂತ ರೂಪ ಆಗುತ್ತೆ. ಬಟ್ ಶಿವನಿಗಂತೂ ಕೊನೆ ಇಲ್ಲ. ಆ ಮೂಮೆಂಟ್ಗೆ ಶಿವಪ್ಪ ಅಲ್ಲಿ ಇದಾದರೂ ಹೊರತು ಶಿವನಿಗೆ ಖಂಡಿತವಾಗ್ಲೂ ಕೊನೆ ಇಲ್ಲ. ತಾನೇ ಬಿಡ್ತಾ, ಅಮ್ಮನೇ ಬಿಡಲ್ಲ. ಆ ಒಂದು ಇದರಲ್ಲಿ ಹೀಗೆ ಮಾಡಿಬಿಟ್ನಲ್ಲ, ಪಶ್ಚಾತ್ತಾಪ ಶಿವನ ರೂಪ ಕ್ರಿಯೇಟ್ ಆಗುತ್ತೆ. ಈಗ ನಾವು ಯಾವುದೋ ಒಂದು ಟೆನ್ಷನ್ ಕೋಪಿಗೆ ಏನೋ ಒಂದು ಮಾತಾಡ್ಬಿಟ್ಟು ಒಬ್ಬರಿಗೆ, ಆಮೇಲೆ ಇವಾಗ ಮಾತಾಡಬಾರ್ದಾಗಿತ್ತು ಅಂತ ಅನ್ಸಿದ್ಮೇಲೆ ಏನು ಮಾಡ್ತೀವಿ? ಕ್ಷಮಾಪಣೆ ಕೇಳ್ತೀವಿ. ಏನೋ ಯಾವುದೋ ಮೂಡಲ್ಲಿದ್ದೆ, ಇದರಲ್ಲಿ ನಿಮ್ಗೇನೋ ಅಂದ್ಬಿಟ್ಟೆ, ಕ್ಷಮಿಸ್ಬಿಡಿ. ಆ ಭಾವ ದೈವತ್ವದಲ್ಲಿರುತ್ತೆ. ಕ್ಷಮೆ ಕೇಳೋದು ತುಂಬ ದೊಡ್ಡ ಗುಣ, ಬಟ್ ಎಲ್ಲರಿಗೂ ಬರಲ್ಲ, ತಪ್ಪಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಧೂಮಾವತಿಯ ಕಥೆ ಅಂತ ಕೇಳಿದ್ದಾಯಿತು. ಉಗ್ರ ಸ್ವರೂಪಿಣಿಯ ಲಲಿತಾ ಪರಮೇಶ್ವರಿಯ ಉಗ್ರ ರೂಪಗಳಲ್ಲಿ ಒಂದು ಮುಖ್ಯವಾಗಿ ಬಂದಿದ್ದೆ ಪ್ರತ್ಯಂಗಿರಾಮನವರು ಶರ್ಬೇಶ್ವರನ 3 ಕಣ್ಣುಗಳಿಂದ ಬಂದಿರೋಂಥದ್ದು. ಅದಾದಮೇಲೆ ಧೂಮಾವತಿಯ ಕಥೆ ಅದ್ಭುತ. ಖಂಡಿತವಾಗ್ಲೂ ಈ ಕಥೆ ಕೇಳಿದವ್ರಿಗೂ ಒಳ್ಳೆಯದಾಗುತ್ತೆ. ಅದೇ ರೀತಿ ನಮ್ಮಲ್ಲಿರುವಂಥ ಅಹಂಕಾರ ಕೂಡ ಕಡಿಮೆ ಆಗುತ್ತೆ ಅನ್ನೋ ಒಂದು ಭಾವನೆ. ಈಗ ಸರ್ ಮುಂದಿನ ಅಂದರೆ ನೆಕ್ಸ್ಟ್ ಅವತಾರಗಳಲ್ಲಿ ಉಗ್ರ ಸ್ವರೂಪ ಯಾವುದು ಸರ್? ಅತಿ ಉಗ್ರ ಅನಿಸೋದು ಚಿತ್ರಪಟ ನೋಡೋದಕ್ಕೆ ಅದು ಆ ದೇವಿಯ ಗುಣವಲ್ಲ. ಅತಿ ಆತ್ಮಜ್ಞಾನವನ್ನು, ಅತಿ ಶುದ್ಧ ಜೀವನವನ್ನು ಬೋಧಿಸುವ, ಬಟ್ ನೋಡಲು ಬಹಳ ಭಯಂಕರ ಉಗ್ರವಾಗಿ ಕಾಣುವ ಚಿನ್ನಮಸ್ತಾದೇವಿ. ಅದನ್ನು ಭಿನ್ನಮಸ್ತಾದೇವಿ ಕೂಡ ಅಂತಾರೆ, ವಜ್ರ ವೈರೋಚಿನಿ ದೇವಿ ಅಂತೂ ಕೂಡ ಅಂತಾರೆ. ಇಷ್ಟು ಹೆಸರು ಕರೀತಾರೆ. ಚಿನ್ನಮಸ್ತಾದೇವಿ ಹೇಗಿರುತ್ತೆ? ರತಿ ಮನ್ಮಥರು ಮಿಲನ ಕಾರ್ಯದಲ್ಲಿರುವಾಗ ಬೆನ್ನಿನ ಮೇಲೆ ನಿಂತ್ಕೊಂಡಿರ್ತಾರೆ. ಯಾರು? ಚಿನ್ನಮಸ್ತಾದೇವಿ. ಬೆನ್ನ ಮೇಲೆ ನಿಂತ್ಕೊಂಡು ಒಂದು ಖಡ್ಗದಿಂದ ತನ್ನ ತಲೆನೇ ತಾನು ಕಡ್ಕೋತಾರೆ. ಕಡ್ಕೊಂಡು ಎಡಗೈಯಲ್ಲಿ ತನ್ನ ತಲೆನೇ ಇಟ್ಕೊಂಡಿರ್ತಾರೆ. ನೋಡಿದ್ದೀನಿ ಸರ್ ಈ ಫೋಟೋ. ಕರೆಕ್ಟು. ಇಟ್ಕೊಳ್ತಾರೆ. ಅವ ಕತ್ತಿಂದ 3 ರಕ್ತಧಾರೆ ಹರಿತಾ ಇರುತ್ತೆ. ಎಲ್ಲಿಂದ ಹರಿಯುತ್ತೆ ಅಂದರೆ ಸುಷುಮ್ನ ನಾಡಿಯಿಂದ ಒಂದು ರಕ್ತಧಾರೆ, ಇಡ ಪಿಂಗಳ ನಾಡಿಯಿಂದ 2 ರಕ್ತಧಾರೆ. ಸುಷುಮ್ನ ನಾಡಿಯಿಂದ ಬರುವ ರಕ್ತಧಾರೆ ತನ್ನ ತಲೆಯೇ ಕುಡಿತಾ ಇರುತ್ತೆ. ತನ್ನ ರಕ್ತ ತನ್ನ ತಲೆ ಕುಡಿತಾ ಇರುತ್ತೆ. ಇನ್ನು ಇಡ ಪಿಂಗಳ ನಾಡಿಂದ ಬಂದ ರಕ್ತ ತನ್ನಿಂದ ಬಂದು 2 ದೇವತೆಗಳು ಕುಡಿತಾ ಇರ್ತಾರೆ. ಇದು ನೋಡಿದ್ರೇ ಭಯಂಕರ. ಯಾಕೆ ಸರ್ ಈ ಥರ? ಇದನ್ನು ಆರಾಧನೆ ಮಾಡ್ಬೋದಾ? ಅಯ್ಯೋ ಮಾಡಬಾರ್ದು. ಅರ್ಥ ಮಾಡ್ಕೋಬೇಕು ಸರ್. ಫಸ್ಟು ತನ್ನ ತಲೆ ತಾನು ಕಡ್ಕೊಂಡ್ರು ಅರ್ಥ ಏನು? ಅಹಮ್ಮನ್ನ ತೆಗಿ. ಅಲ್ಲ, ಬಟ್ ರತಿ ಮನ್ಮಥರು ಆ ಮಿಲನದ ಸಮಯದಲ್ಲಿದ್ದಾಗ ಅಮ್ಮನವ್ರು ಏನಕ್ಕೆ ಬೆನ್ಮೇಲೆ ಇರ್ತಾರೆ? ಕಾಮವನ್ನು ಕಂಟ್ರೋಲ್ ಇಟ್ಕೋ. ಅತಿ ಕಾಮ ಬೇಡ. ಕಾಮ ಅಂದರೆ ಬರೀ ಹೆಣ್ಣು ಗಂಡಿನ ಮಿಲನ ಮಾತ್ರ ಅಲ್ಲ, ಅತಿಯಾದ ಹಣದ ಆಸೆ, ಅತಿಯಾದ ಅಧಿಕಾರದ ಆಸೆ, ಅತಿಯಾದ ಮದದ ಒಂದು ಮಟ್ಟಿಗೆ ಎಲ್ಲವನ್ನೂ ಅನುಭವಿಸು, ಬಟ್ ಕಂಟ್ರೋಲ್. ಇಲ್ಲಿ ರತಿ ಮನ್ಮಥರ ಆ ಒಂದು ಸಮಯದಲ್ಲಿ ಚಿನ್ನಮಸ ಸಿಟ್ಟಿದ್ರೆ ಅಲ್ಲಿ ಅವ್ರನ್ನ ಕಡ್ದು ಬಿಡೋರು. ಕಡ್ದಿಲ್ಲ. ಕಾಮವಿರಲಿ, ಕಂಟ್ರೋಲ್ ಇಟ್ಕೊ ಅಂತ ಕಾಲಿಟ್ಕೊಂಡು ನಿಂತಿರ್ತಾರೆ. ಒಂದು ಮಟ್ಟಿಗಿರಲಿ, ಎಲ್ಲೋ ಬೇಕು ಮನುಷ್ಯನಿಗೆ ಇರಲಿ. ಇಲ್ಲಿ ತಲೆ ಕಡ್ಕೊಳ್ಳೋ ಸಂಕೇತ ಏನು? ಇಲ್ಲಿ ತಲೆ ಅಂದರೆ ಅಹಂಭಾವ, ಅಹಂಕಾರ. ನಾನು ಬೆಳೆಯಬೇಕು, ತುಂಬ ಎಲ್ಲರಿಗಿಂತ ಮೇಲೆ ಬೆಳೆಯಬೇಕು, ತಪ್ಪಿಲ್ಲ, ಅದು ಒಳ್ಳೆಯ ಆಸೆ. ಇಬ್ಬರನ್ನು ತುಳಿದಾದ್ರೂ ನಾನು ಬೆಳೆಯಬೇಕು, ಕೆಟ್ಟ ಆಸೆ. ಅಂಥದನ್ನು ನೀನು ನಿನ್ನ ತಲೆಯಿಂದ ತೆಗೆಯೋ ಸಂಕೇತ ತನ್ನ ತಲೆ ತಾನೇ ಕಡ್ಕೊಳ್ತಾರೆ, ಅದು ಸಂಕೇತ. ಸರಿ, ಆ ತಲೆಯಲ್ಲಿ ಕೆಟ್ಟಿದ್ದಿತ್ತು. ಸುಷುಮ್ನ ನಾಡಿ ಏನು? ದೈವ ಸಂಚಾರ ನಾಡಿ ಸುಷುಮ್ನ ನಾಡಿ ಅಂದರೆ. ಆಗಲೇ ಹೋದ ಎಪಿಸೋಡಲ್ಲಿ ಹೇಳಿದೆ, ಪಾರ್ವತಿ ಮೂಲಾಧಾರದಿಂದ ಸುಷುಮ್ನ ನಾಡಿ ಒಳಗೆ ಸಂಚಾರ ಮಾಡಿ ಸಹಸ್ರಾರದಲ್ಲಿರುವ ಶಿವನನ್ನು ಸೇರ್ಕೋತಾರೆ ಅಂದರೆ ದೈವ ಸಂಚಾರ ನಾಡಿ.
ಅದು ಬೆನ್ನು ಮೂಳೆಗೆ ಒಂದು ಸ್ಟ್ರೈಟ್ ಆಗಿರುತ್ತೆ. ಇಡಾಪಿಂಗಳ ಪಕ್ಕ ಇರುತ್ತೆ. ಆ ಇಡಾಪಿಂಗಳ ಸಾಮಾನ್ಯ ವ್ಯಕ್ತಿಗೆ 3 ಗಂಟುಗಳು ಹಾಕ್ಕೊಂಡಿರುತ್ತೆ, ಪಕ್ಕ ಇರಲ್ಲ. ಸುಷುಮ್ನಾ ನಾಡಿ, ಇಡಾಪಿಂಗಳ ನಾಡಿ ಒಂದು ಕಡೆ 1 ಗಂಟು, 2 ಗಂಟು, 3 ಗಂಟುಗಳು ಹಾಕ್ಕೊಂಡಿರುತ್ತೆ. ಸಾಧಕರಿಗೆ ಗಂಟುಗಳು ಬಿಚ್ಕೊಂಡಿರುತ್ತೆ, 3 ಹಿಂಗೆ ಸ್ಟ್ರೈಟ್ ಆಗಿರುತ್ತೆ. ಅದನ್ನು ಏನು ಹೇಳ್ತೀವಿ ಅಂದರೆ ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿ. ಆ ವಿಷಯ ಬೇರೆ ತುಂಬ ಹೋಗುತ್ತದೆ. ಇಲ್ಲಿ ಸುಷುಮ್ನಾ ನಾಡಿಯನ್ನು ದೈವ ಸಂಚಾರ ನಾಡಿ. ಆ ದೈವ ಸಂಚಾರ ನಾಡಿ ತನ್ನ ತಲೆಯೇ ಕುಡಿತಾ ಇರುತ್ತೆ. ಅರ್ಥ ಏನು? ನೀನು ಸುಷುಮ್ನಾ ದೈವ ಸಂಚಾರ ನಾಡಿ ರಕ್ತವನ್ನು ಕುಡಿದು ನಿನಗಿರುವ ಅಹಂಕಾರ, ಅಧಿಕಾರ, ವ್ಯಾಮೋಹ, ಅತಿ ಕಾಮನೆಗಳನ್ನು ಕಳೆದುಕೋ ಅಂತ ಸಂಕೇತ. ಇಡಾಪಿಂಗಳ ನಾಡಿಗಳು ಅದೇ ಕಾಮನ್ನು ಹೆಚ್ಚು ಮಾಡೋದು. ಎಲ್ಲ ರೀತಿಯ ಕಾಮಲು ಒಂದೇ ಅರ್ಥ ತಿಳ್ಕೊಬಾರ್ದು, ಎಲ್ಲ ರೀತಿಯ ಕಾಮ. ಈ ಒಬ್ರಿಗೆ ಸಿಗದಿದ್ರು ನನಗೆ ಸಿಗಬೇಕು, ಆಮೇಲೆ ಸಿಕ್ಕಲೇ ಬಿಟ್ಟರೆ ಬಿಡಲಿ, ಒಂದಿದು. ಈ ಕೆಲವ್ರು ಹೇಳ್ತಾರೆ ನಾನು 1 ಕಣ್ಣು ಹೋದರೂ ಪರಲ್ಲ, ಅವ್ನಿಗೆ 2 ಕಣ್ಣು ಹೋಗಬೇಕು. ನಿಜ. ಇಂಥ ಆಲೋಚನೆಗಳಲ್ಲಿ ಇಡಾಪಿಂಗಳ ನಾಡಿಗಳಲ್ಲಿ ತುಂಬ ನಡೀತಾ ಇರುತ್ತೆ. ಅದಕ್ಕೆ ಸೋಹಂನ ಹಂಸಹ ಮಾಡಿಕೊಳ್ಳಿ ಅಂತ ಹೇಳೋದು. ಹಂಸಹ ಮಾಡಿಕೊಂಡ್ರೆ ಅವೆಲ್ಲ ಬರಲ್ಲ. ಹಂಸಹ ಮಾಡಿಕೊಂಡ್ರೆ ನಾನು ರಂಜಿತ್ ಬೇರೆ ಅಲ್ಲ. ಸೋಹಂ ಇಲ್ಲದೆ ನಾನು ರಂಜಿತ್. ಹಂಸ ಮಾಡಿಕೊಂಡ್ರೆ ನಾವಿಬ್ಬರು ಬೇರೆ ಅಲ್ಲ, ಯಾರು ಎಲ್ಲರೂ ನಾನೇ, ಎಲ್ಲರೂ ನನ್ನಲ್ಲಿದ್ದಾರೆ, ನಾನು ಎಲ್ಲರಲ್ಲೂ ಇದ್ದೀನಿ. ಇದು ಹಂಸಹ. ಅದು ಆಗಬೇಕು ಅಂದರೆ ಅದರಲ್ಲಿರುವ ಒಂದು ಕೆಟ್ಟ ರಕ್ತವನ್ನು ಅಥವಾ ಧಾರೆಯನ್ನು ದೇವತೆಗಳಿಗೆ ಹಂಚಿಬಿಡಿ. ಆಗ ನೀವು ಪರಮಂಸ ತತ್ವನ ಪಡ್ಕೋತೀರಿ. ಈ ಸಂದೇಶವನ್ನು ಸಾರುವ ದೇವಿ ಚಿನ್ನಮಸ್ತ. ಈ ತೊಣಗಿಯು ತನ್ನ ತಲೆ ತಾನೇ ಕಟ್ಕೊತಾರೆ, ತನ್ನ ರಕ್ತ ತಾನೇ ಕುಡಿತಾರೆ. ಪೂಜೆ ಮಾಡಬಾರ್ದು. ವೆರಿ ನೈಸ್ ಸರ್. ಒಳಗಿರುವ ಅರ್ಥ ಇದು. ಯಾವುದೋ ಒಂದು ಮಂತ್ರದಲ್ಲೂ ಬರ್ತಲ್ಲ ಸರ್ ಇದು? ಚಿನ್ನಮಸ್ತ ಮಂತ್ರ, ಸಹಸ್ರನಾಮ, ಅಷ್ಟೋತ್ತರ, ಮೂಲ ಮಂತ್ರ. ಬಟ್ ಅವೆಲ್ಲ ಅಂಥವೆಲ್ಲ ಮಂತ್ರ ನಾನು ಹೇಳೋಕ್ಕಾಗಲ್ಲ, ಹೇಳಬಾರ್ದು. ಯಾಕಂದರೆ ಇವೆಲ್ಲ ನಿಜವಾಗ್ಲೂ ಗುರುಪದೇಶ ತೊಗೋಬೇಕು. ಸೌಮ್ಯ ಮಂತ್ರಗಳನ್ನು ನಾನು ಕೆಲವು ಹೇಳ್ಬಿಟ್ಟಿದ್ದೀನಿ. ಅಲ್ಲ, ಅದು ಏಕೋ ಧೂಮಾವತಿ, ಚಿನ್ನಮಸ್ತ ಅಂತ ಅವನು ಮಂತ್ರಗಳು ಬರುತ್ತೆ, ನಾನು ಕೇಳಿದ್ದೀನಿ. ಬಟ್ ನೀವು ಹೇಳೋ ಪ್ರಕಾರ ಕೆಲವು ಮಂತ್ರಗಳನ್ನು ಹೇಳೋದು ಉತ್ತಮವಲ್ಲ. ಅಲ್ಲ, ಖಂಡಿತ. ಸೌಮ್ಯ ಮಂತ್ರಗಳನ್ನು ಗುರುಪದೇಶನೇ ಪಡ್ಕೋಬೇಕು. ಆವಾಗಲೇ ನಿಮಗೆ ಪೂರ್ಣ ಫಲ. ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ, ಚಿನ್ನಮಸ್ತ ದೇವಿ ಅದು ಯೂಟ್ಯೂಬಲ್ಲಿ ಸಿಗುತ್ತೆ, ನಿಮಗೆ ಪಲ್ಸಲ್ಲ. ಸೊ ಲಲಿತಾ ಪರಮೇಶ್ವರಿ ಅಮ್ಮನವರ ಉಗ್ರ ಸ್ವರೂಪದ ಬಗ್ಗೆ ನಾವು ಮಾತಾಡ್ತಾ ಯಾಕಾಗಿ ಅಮ್ಮನವ್ರು ಬರ್ತಾ ಇದ್ದಾರೆ, ಪ್ರತ್ಯುಂಗರಾ ದೇವಿ ಬಂದಿದ್ದು ಹೇಗೆ, ಧೂಮಾವತಿ ಬಂದಿದ್ದು ಹೇಗೆ, ಚಿನ್ನಮಸ್ತ ತಾಯಿ ಬಂದಿದ್ದು ಹೇಗೆ, ಇವೆಲ್ಲವೂ ಗೊತ್ತಾಯಿತು. ಇನ್ಮೇಲೆ ಪಿಕ್ಚರ್ಗಳನ್ನ ನೋಡಿದ್ರೆ ಈ ಕಥೆಗಳಿಗೆ ಖಂಡಿತವಾಗ್ಲೂ ರಿಲೇಟ್ ಮಾಡ್ಕೊಳ್ತೀವಿ. ಆ್ಯಂಡ್ ನನಗಂತೂ ಒಳ್ಳೆಯ ಜ್ಞಾನವಂತೂ ಸಿಕ್ಕಿದೆ ಈ ಕಾರ್ಯಕ್ರಮದ ಮುಖಾಂತರ. ಆ್ಯಂಡ್ ಇನ್ನೂ ನೀವು 6 ದೇವರುಗಳನ್ನ ಹೇಳಿದ್ರಿ, 6 ಅವತಾರಗಳನ್ನ ಹೇಳಿದ್ರಿ, ಉಗ್ರ ಅವತಾರಗಳು ಹೆಚ್ಚು ಇದೆ ಅಂತಲೇ ಹೇಳಿದ್ರಿ. 6 ಮುಖ್ಯವಾಗಿರುವಂಥದ್ದು. ಸುಮ್ಮನೆ ಹೆಸರುಗಳು ಹೇಳ್ತೀನಿ. ಇವಾಗ ಭೈರವಿ. ಭೈರವಿ ಬಗ್ಗೆ ಒಂದು ಸಣ್ಣದಾಗಿ ಹೇಳ್ಬಿಡ್ತೀನಿ. ಭೈರವಿ ಎಲ್ಲಿರ್ತಾರೆ? ಸ್ಮಶಾನದಲ್ಲಿ. ಯಾಕೆ ಸ್ಮಶಾನದಲ್ಲಿ ಭೈರವ ಇರ್ತಾರೆ? ಶಿವನೆಲ್ಲೋ ತಾನಲ್ಲಿರಬೇಕು, ಶಿವನಲ್ಲಿ ಒಂದಾಗಿರಬೇಕು ಅಥವಾ ಪಕ್ಕದಲ್ಲಿರಬೇಕು. ಭೈರವ ಸ್ಮಶಾನದಲ್ಲಿರ್ತಾರೆ. ಯಾಕಿರ್ತಾರೆ ಸ್ಮಶಾನದಲ್ಲಿ ಅಂದರೆ, ಒಬ್ಬ ತುಂಬ ಕೆಟ್ಟ ವ್ಯಕ್ತಿ, ತುಂಬ ಕೆಟ್ಟ ಮನುಷ್ಯ ಅಥವಾ ಕೆಟ್ಟ ಹೆಂಗಸು, ಎರಡರಲ್ಲೇ ಇರ್ತಾರಲ್ವ. ಹೆಂಗಸು ಮಾಡಬಾರ್ದೇ ಮಾಡಿರ್ತಾರೆ. ಆ ಹೆಂಗಸು ಅಥವಾ ಗಂಡಸು ಯಾರಾದ್ರು ತಗೊಳ್ಳಿ, ಮಾಡಬಾರ್ದೇ ಮಾಡಿರ್ತಾರೆ. ಒಬ್ರಿಗೊಂದು ಪೈಸಾ ದಾನ ಮಾಡಿರಲ್ಲ, ಒಬ್ರಿಗೊಂದು ಒಳ್ಳೇದು ಬಯಸಿರಲ್ಲ. ಈ ರೀತಿಯೇ ಜೀವನ ಕಳೆದು ಕಡೆಗೊಂದಿನ ಹೋಗ್ತಾರೆ. ಹೋಗಿ ಕೆಲವರು ಹೂಳ್ತಾರೆ ಆ ದೇಹವನ್ನು, ಕೆಲವರು ಸುಡ್ತಾರೆ. ಹೂತರು ಸುಟ್ಟರು ಮೂಳೆಗಳಂತೂ ಕೆಲವು ಕಾಲ ಇರುತ್ತೆ, ಅಸ್ಥಿಗಳು ಅಂತ ಕರಿತೀವಿ. ಹೌದು. ಆ ಹೂಳಿದ ಮೇಲೆ ನೋಡಿ ಭೈರವಿ ಎಷ್ಟು ಮಗುವಿನ ಹೃದಯ. ನೋಡಕ್ಕೆ ಭೈರವಿ 2 ಕೋರೆ ಹಲ್ಲು, ಕೂದಲೆಲ್ಲ ಅಷ್ಟಿದ್ದೇ ಇರುತ್ತೆ. ಉಗುರಿರೋದು ರುಂಡಮಾಲಿನಿ. ಮೂಳೆಗಳನ್ನ ಜಾಯಿಂಟ್ ಮಾಡಿಕೊಂಡು ಹಾರ ಥರ ಹಾಕೊಂಡಿರ್ತಾರೆ, ಜೊತೆಗೆ ರುಂಡಮಾಲೆಗಳಿರುತ್ತೆ. ಕಾಳಿಮಾತೆ ಥರನೇ. ಭೈರವಿ ಅಂದರೆ ಕಾಳಿದ ಒಂದು ರೂಪನೇ. ಆ ಸ್ಮಶಾನದಲ್ಲಿ ಅಂಥ ಭೈರವಿ ಮಾಡೋ ಕೆಲಸ ಏನು ಗೊತ್ತಾ? ಆ ನೆಲಕ್ಕೆ ಕೈ ಹಾಕಿ ಅಲ್ಲಿ ಸಿಕ್ಕಿರೋದು ಅಸ್ಥಿ, ಅವ್ನು ದುಷ್ಟ ಅಥವಾ ದುಷ್ಟಿ, ಆ ಮುಳ್ಳು ತೊಗೊಂಡು ಈಗಲಾದರೂ ಕ್ಷಮಾಪಣೆ ಕೇಳೋ, ಮೋಕ್ಷ ಕೊಟ್ಬಿಡ್ತೀನಿ ಅನ್ನತ್ತೆ. ಬಾ ಈಗಲ ಬದುಕಿದಷ್ಟು ಕಾಲ ಕೇಳಲಿಲ್ಲ, ಬದುಕಿದಷ್ಟು ಕಾಲ ದೇವ್ರಿಗೊಂದು ಹೂವು ಮುಡಿಸಿಲ್ಲ, ಒಂದು ನಾಮ ಓದಿಲ್ಲ, ಒಬ್ರು ಒಳ್ಳೇದು ಬಯಸಿಲ್ಲ, ಮಾಡಿದ್ದೆಲ್ಲ ಕಂದ್ರೆ ಕೆಲಸನೇ, ತಂದಿಕೋ ಕೆಲಸನೇ,
ಸಂಸಾರ ಹಾಳುಗಳು ಮಾಡಿದೀಯಾ, ಮೋಸಗಳು ಮಾಡಿದೀಯಾ, ಓಕೆ, ಈಗಲಾದರೂ ಕ್ಷಮೆ ಕೇಳು. ನಿಮಗೆ ಕ್ಷಮೆ ಕೇಳುವ ಶಕ್ತಿ ನಾನು ಆತ್ಮ ಕೊಟ್ಟಿದ್ದೀನಿ, ಕೇಳು, ನಿಂಗೆ ಮೋಕ್ಷ ಕೊಟ್ಬಿಡ್ತೀನಿ. ಈಗ ಭೈರವಿ ಹೇಳಿ ಸೌಮ್ಯನ ಉಗ್ರನ. ಉಗ್ರವಾಗಿರೋ ಸೌಮ್ಯ ರೂಪಿಣಿ ಸರ್. ಉಗ್ರ ರೂಪ ಸೌಮ್ಯ ರೂಪಿಣಿ. ಅದಕ್ಕೆ ನೋಡಿ, ಭೈರವಿಯಷ್ಟು ಸೌಮ್ಯ ಇಲ್ಲ ಅಂದ್ಬಿಟ್ಟೆ ಪರಮೇಶ್ವರಿ ತ್ರಿಪುರ ಭೈರವಿ ಅಂತ ಹೆಸರಿಟ್ಕೊಂಡಿದ್ದಾರೆ. ತ್ರಿಪುರ ಸುಂದರಿ ಒಂದು ಕಡೆ, ತ್ರಿಪುರ ಭೈರವಿ ಒಂದು ಕಡೆ. ಒಂದೇ ನಾಣ್ಯದ ಎರಡು ಮುಖಗಳು. ತ್ರಿಪುರ ಸುಂದರಿ ಅತೀ ಸೌಮ್ಯ, ತ್ರಿಪುರ ಭೈರವಿ ಉಗ್ರ ರೂಪ. ಬಟ್ ತ್ರಿಪುರ ಮೂರು ಲೋಕಗಳು ಅಷ್ಟು ಸೌಮ್ಯ ಸಿಗಲ್ಲ. ನಾವು ಹೋದ ಮೇಲೂ ನಮ್ಮ ಮೂಲ ತೊಗೊಂಡು ಈಗಲಾದರೂ ಕ್ಷಮಿಸ್ತೀನಿ, ಮೋಕ್ಷ ಕೊಡ್ತೀನಿ ಹೇಳುವಂಥ ದೇವಿ ಎಲ್ಲಿ ಸಿಗ್ತಾರೆ ಸರ್? ಆದರೆ ಕರ್ಮ ಆಗಲೂ ಅವ್ರು ಕೇಳೋದಿಲ್ಲ. ಮನುಷ್ಯನ ಅಹಂ ಇನ್ನು ಯಾವ ಲೆವೆಲ್ಗಿರುತ್ತೆ. ಹಾಗೆ ತೊಗೊಂಡ್ರೆ ಧೂಮಾವತಿ, ಭೈರವಿ, ಚಿನ್ನಮಸ್ತಾಗಿಂತ ಇವರೇ ಡೇಂಜರು. ಮನುಷ್ಯ ಅನ್ನೋ ಪ್ರಾಣಿನೇ ಡೇಂಜರ್ ಅಂತ ಹೇಳ್ತಿದ್ದೀರ ತಾಯಿ. ನನ್ನವ್ವ ಭೈರವಿ, ಧೂಮಾವತಿ, ಚಿನ್ನಮಸ್ತ, ಪ್ರತ್ಯಂಗಿರಾ ದೇವಿ ಇದೆಲ್ಲವೂ ನಾನಾ ಲಲಿತಾ ಪರಮೇಶ್ವರಿಯ ನಾನಾ ಉಗ್ರ ರೂಪಗಳು. ಇನ್ನೂ ಹಲವಾರು ಉಗ್ರ ರೂಪಗಳಿದೆ. ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಅದನ್ನು ಮಾತಾಡೋಣ ಅಂತ ಹೇಳ್ತಾ, ಸೊ ಫೈನಲ್ ಆಗಿ ಸರ್, ಈ ಮನುಷ್ಯನ ಉಗ್ರ ರೂಪ ಕಳಿಬೇಕು ಅಂತಂದರೆ ಏನು ಮಾಡ್ಕೊಬೇಕು ಅಂತ ಹೇಳಿ. ಬಿಕಾಸ್ ಇವ್ರಿಗಿಂತ ಡೇಂಜರು ಮನುಷ್ಯ ಅಂತ ನೀವು ಹೇಳಿದಾಗ ಶರಣಾಗತಿ ಭಾವ. ನೋಡಿ, ಎಷ್ಟೇ ವಿದ್ಯೆ ಇದ್ದರು ಶರಣಾಗತಿ ಭಾವ, ನನಗೇನು ಗೊತ್ತಿಲ್ಲ ಅನ್ನೋ ಮನೋಭಾವ. ಆಮೇಲೆ 4 ಜನ ಇದ್ದಾಗ ಅವರಂತೆ ಇದ್ದು ಬಿಡುವ ಒಂದು ಗುಣ. ನಾನು ಸ್ಪೆಷಲ್, ನಾನಿಲ್ಲಿ ಸುಪ್ರೀಂ, ಇವರಿಗೆಲ್ಲ ಏನು ಗೊತ್ತು, ನನಗಿರೋ ಜ್ಞಾನದಲ್ಲಿ ಇವರಿಗೆ 10 ಭಾಗ ಇಲ್ಲ. ಆ ಭಾವ ಮನುಷ್ಯನ ವ್ಯಾಮೋಹ ಮಗುವಾಗಿದ್ದು ಬಿಡಬೇಕು. ಹೌದು ಸರ್, ಮನುಷ್ಯನ ವ್ಯಾಮೋಹ ಎಂತ ಅನ್ನೋದಕ್ಕೆ ಒಂದು ಲೈವ್ ಉದಾಹರಣೆ ನಾನು ಕೊಡಬೇಕಾಗಿರೋದು. ವಯಸ್ಸಾಗಿರುವಂಥ ಒಂದು ಮಹಿಳೆ, ಅಂದರೆ ವಯಸ್ಸಂದರೆ ತೀರಾ ವಯಸ್ಸೇನಿಲ್ಲ, ಒಂದು 50-52 ವರ್ಷದ ಮಹಿಳೆ. ಯಾರೋ ಒಂದು ಮಗು, ಒಂದು ಚಿಕ್ಕದಾಗಿರುವಂಥ ಮಗು, ಪುಟ್ಟ ಮಗು, ಒಂದು 2 ವರ್ಷದ ಮಗು ನಡ್ಕೊಂಡು ಬಂದು ಆ ಕಾರನ್ನು, ಯಾವುದೋ ಒಂದು ಕಾರನ್ನು ಸುಮ್ಮನೆ ಹಿಂಗೆ ಮುಟ್ಟುತ್ತೆ. ಆ ಕಾರನ್ನ ಮುಟ್ಟಿದ್ದಕ್ಕೆ ಆ ಹೆಂಗಸು ಆ ಮಗುಗೆ ರೋಪ್ ಹಾಕಿ ಆ ಮಗುಗೆ ಹೊಡಿಯೋಕ್ಕೆ ಹೋಗುತ್ತೆ. ಅಷ್ಟು ವ್ಯಾಮೋಹನ ನಾನು ಡೈರೆಕ್ಟಾಗಿ ನೋಡಿದೆ ಸರ್. ಇದೆಲ್ಲ ನಿಜವಾಗ್ಲೂ ಇವರೆಲ್ಲ ಗೊತ್ತಿಲ್ಲ ಸರ್, ವಿದ್ಯಾವಂತರಾಗ್ತಿದ್ದಾರೆ ಅಂದರೆ ವಸ್ತುಗಳ ಮೇಲೆ ವ್ಯಾಮೋಹ ಇಷ್ಟೊಂದು ಯಾಕೆ? ಮನುಷ್ಯನ ಗುಣವನ್ನು ಮರಿತಿದ್ದಾನ? ಆ ಮನುಷ್ಯತ್ವ ಅನ್ನೋದು ಎಲ್ಲೋಗ್ತಿದೆ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲದಕ್ಕೂ ಆ ಧೂಮಾವತಿ ಬರಲಿ, ಎಲ್ಲದಕ್ಕೂ ಆ ಪ್ರತ್ಯಂಗಿರಾ ಬರಲಿ, ಎಲ್ಲದಕ್ಕೂ ಆ ತಾಯಿ ನನ್ನವ್ವ ಭೈರವಿ ಬರಲಿ, ಎಲ್ಲದಕ್ಕೂ ಆ ನನ್ನವ್ವ ಚಿನ್ನಮಸ್ತ ಬಂದು ಅಹಂಕಾರ ದುರಂಕಾರಗಳನ್ನೆಲ್ಲವನ್ನು ದೂರಗೊಳಿಸಲಿ ಅನ್ನೋದು ಈ ಕಥಾ ಮುಖಾಂತರ ನಮ್ಮೆಲ್ಲ ವೀಕ್ಷಕರಿಗೆ ತಲುಪಿದೆ ಅಂತ ಹೇಳ್ತಾ ಇದ್ದೀನಿ. ತುಂಬ ಸಂತೋಷ. ಸರ್ವೇ ಜನೋ ಸುಖಿನೋ ಭವಂತು, ಸರ್ವ ಸಮಸ್ತ ಸನ್ಮಂಗಳಾನಿ ಭವಂತು. ನಾವು ಯೋಚನೆ ಮಾಡೋ ರೀತಿ ಹೇಗಿರಬೇಕು ಅಂತಂದರೆ, ನಮಗೆ ಕೆಟ್ಟದಾಗುತ್ತೋ ಅಥವಾ ನಮಗೇನಾಗುತ್ತೋ ಅನ್ನೋದಕ್ಕಿಂತ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಿಲ್ಲ ಅನ್ನೋದು ತೀರಾ ಒಳ್ಳೆತನ. ನಮ್ಮಿಂದ ಬೇರೆಯವ್ರಿಗೆ ಕೆಟ್ಟದ್ದು ಆಗಬಾರ್ದು ಅನ್ನೋದು ಅತಿಯಾಗಿರೋ ಒಳ್ಳೆತನ. ಈ ಒಳ್ಳೆತನ ಇಟ್ಕೊಳ್ಳಿ. ಭಗವಂತ ಯಾವಾಗಲೂ ನಿಮ್ಮ ಹಿಂದೆ ಮುಂದೆ ಆ ಕಡೆ ಈ ಕಡೆ ಸದಾ ಕಾಪಾಡ್ತಾನೆ. ಆ್ಯಂಡ್ ನೀವು ಹೇಳ್ದಂಗೆ, ಸರ್ ಹೇಳ್ದಂಗೆ, ಈ 4 ಉಗ್ರ ರೂಪಗಳು ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇದ್ದೇ ಇರ್ತಾರೆ. ನೀವು ಮಾಡೋ ಪಾಪ ಕರ್ಮಗಳ ಕೆಲಸಗಳನ್ನು ನೋಡುತ್ತಾ ಶಿಕ್ಷೆಗಳನ್ನ ಕೊಡೋದಕ್ಕೆ ಸದಾ ಸಿದ್ಧರಾಗಿರ್ತಾರೆ. ಭಗವಂತನ ನಂಬಿ ಕೆಟ್ಟವರಿಲ್ಲ, ಭಗವಂತನ ದೂಷಿಸಿ ಉಳಿದವರೂ ಇಲ್ಲ. ಹೇಳ್ತಾ ಇಲ್ಲಿಗೆ ಭೈರವಿದು ಇನ್ನೊಂದಿದೆ. ಮೂಳೆ ಸಿಕ್ಕಲಿಲ್ಲ ಅಂದ್ಕೊಳ್ಳಿ, ಆ ಬೂದಿನ ಬಳ್ಕೊತಾರೆ ಮೈಯೆಲ್ಲ. ಅಬ್ಬಾ, ಆತನ ಬೂದಿ ಅಥವಾ ಆ ವ್ಯಕ್ತಿಯ ಬೂದಿ ಬಳಕೊಂಡಿದ್ದ ಪುಣ್ಯದಿಂದ ಆತನಿಗೆ ಮೋಕ್ಷ ಸಿಗ್ಬಿಡುತ್ತೆ. ಪರಮಾತ್ಮ ನೋಡಿ ಸರ್, ಕ್ಷಮಾಯ ದರಿದ್ರ ಅನ್ನೋದು ಇದಕ್ಕೇನೆ ರೂಪ. ಬಟ್ ಮನುಷ್ಯ ಆದರೂ ಕಲ್ತಿಲ್ವಲ್ಲ ಸರ್ ನಿಮ್ಮ ಪ್ರಕಾರ? ಇನ್ನೇನಾದರೂ ಮನುಷ್ಯನಿಗೊಂದು 500-600 ವರ್ಷ ಆಯುಷ್ ಕೊಟ್ಬಿಟ್ಟು ಸ್ವಲ್ಪ ಏನಾದರೂ ಆರೋಗ್ಯ ಚೆನ್ನಾಗೆಲ್ಲ ಕೊಟ್ಟಿದ್ರೆ ಸರ್, ಇನ್ನು ಯಾವ ರೇಂಜ್ಗೆ ಆಟ ಆಡ್ತಾ ಇದ್ದ ಮನುಷ್ಯ. ಯದ್ಭಾವಂ ತದ್ಭವತಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹೋಪ್ಸೋ ಇವತ್ತಿನ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಲಲಿತಾ ಪರಮೇಶ್ವರಿಯ ಮೊದಲನೇ ಎಪಿಸೋಡಿಂದ ಹಿಡಿದು ಈ ಕೊನೆಯ ಎಪಿಸೋಡ್ವರೆಗೂ ಯಾರೆಲ್ಲ ನೋಡಿರ್ತೀರೋ ಅವ್ರಿಗೆ ಅರ್ಥ ಆಗುತ್ತೆ ಈ ಕಥಾ ಸಾರಾಂಶ, ಈ ಕಥಾ ನಿಯಮ ಹಾಗೂ ಈ ಕಥೆಯ ವಿಧಿ ನಿಯಮಗಳು ಎಲ್ಲವೂ. ಸೊ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಮುಖಾಂತರ ನಿಮ್ಮ ಪ್ರೀತಿಯ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ವಾಸ್ತುವನ್ನು ನೀಟಾಗಿ ಹೇಳುವಂಥ ವಾಸ್ತುತಜ್ಞರು ಮತ್ತು ಜ್ಯೋತಿಷ್ಯ ಬ್ರಹ್ಮಾಂಡರು ಹಾಗೂ ಅಖಂಡ ಬ್ರಹ್ಮಾಂಡವನ್ನು ತಿಳಿಯಲು ಮತ್ತು ಅದರಿಂದ ಕಲಿಸಲು ಇಚ್ಛೆ ಪಡುವ
ನಮ್ಮ ಗುರುಗಳು ಚಂದನ್ ಸರ್. ನಿಮಗೆ ಮತ್ತೊಮ್ಮೆ ಆತ್ಮೀಯವ ಪ್ರೀತಿಯ ಹೃತ್ಪೂರ್ವಕ ಧನ್ಯವಾದಗಳು ಸರ್. ತಮಗೂ ಧನ್ಯವಾದಗಳು. ವೀಕ್ಷಕರು ಕೂಡ ಮನಸ್ಫೂರ್ತಿ ಧನ್ಯವಾದ ಬಯಸ್ತಾ ಇದ್ದೀನಿ. ಶ್ರೀ ಲಲಿತಾ ಪರಮೇಶ್ವರಿ ಎಲ್ಲರನ್ನೂ ಚೆನ್ನಾಗಿ ಕಾಪಾಡಲಿ. ಯಾ ದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ. ಎಲ್ಲರನ್ನೂ ಆ ಶ್ರೀ ಲಲಿತಾ ಪರಮೇಶ್ವರಿ ಅಮ್ಮ ಕಾಪಾಡಲಿ, ಎಲ್ಲರೂ ಚೆನ್ನಾಗಿರಲಿ ಅನ್ನೋದೇ ಈ ಕಾರ್ಯಕ್ರಮ ಉದ್ದೇಶ. ಉಗ್ರ ರೂಪದ ಬಗ್ಗೆ ಇನ್ನಷ್ಟು ಮತ್ತಷ್ಟು ಮಾತಾಡೋಣ ಕೆಲವು ದಿನಗಳ ನಂತರ. ಅಲ್ಲಿವರೆಗೂ ಯಾವಾಗಲೂ ನೋಡ್ತಾ ಇರಿ ವರಾಯಿ ಸ್ಟುಡಿಯೋಸ್. ಹೋಗಿ ಬರ್ತೀನಿ. ನಾನು ಆ್ಯಂಕರ್ ರಂಜಿತ್ ವರಾಯು. ಸ್ವಲ್ಪ ಮಿಸ್ ಮೀ, ಜಾಸ್ತಿ ಬ್ಲಸ್ ಮೀ. ಟೆಕ್ ಕೇರ್. ಜೈ ಲಲಿತಾಂಬಿಕಾ.